Labeling is a part of branding and enable product identification. It is a printed information that is bonded to the product for recognition and provide details information about the product. Customers make the decision easily at the point of purchase seeing the label of the product. ಈಗ ನಮಗೆ ಪ್ರಾಡಕ್ಟ್ ಬಗ್ಗೆ ಯಾರು ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡಲ್ಲ. ಅಬೌಟ್ ಈ ಪ್ರಿಂಟೆಡ್ ಒಂದು ಬಾಂಡೆಡ್ ಇದ್ದಂಗೆ ಪ್ರಾಡಕ್ಟ್ಗೆ, ಮತ್ತೆ ಐಡೆಂಟಿಫಿಕೇಶನ್ ಅಂಡ್ ರೆಕಗ್ನೈಸೇಷನ್ ಮಾಡೋಕ್ಕೆ ಇನ್ಫಾರ್ಮೇಶನ್ ಸಿಗುತ್ತೆ ಪ್ರಾಡಕ್ಟ್ ಬಗ್ಗೆ. ಇದರಿಂದ ಕಸ್ಟಮರ್ಸ್ಗೆ ಈಸಿಯಾಗಿ ತಗೊಳಕ್ಕೆ ಮತ್ತೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಈಸಿ ಆಗುತ್ತೆ. ದೆನ್ ಫಂಕ್ಷನ್ಸ್, ಫಸ್ಟ್ ಒನ್ defines the product and its content. A label is informative about the product's usage in caution to be while using the product. ಲೇಬಲ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಒಂದು ಪ್ರಾಡಕ್ಟಲ್ಲಿ ಏನೇನು ಕಂಟೆಂಟ್ಸ್ ಇದೆ, ಅದ್ರದ್ದು ಯೂಸೇಜ್ ಏನು ಅಂತ ಕಸ್ಟಮರ್ಸ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಲೇಬಲಿಂದ. ದೆನ್ ಎಕ್ಸಾಂಪಲ್ ಅಂದರೆ ರೆಡ್ ಲೇಬಲ್ ನ್ಯಾಚುರಲ್ ಕೇಳ್ತಿ. ಅದರೊಳಗೆ ಈಗ ನಾವು ಏನೇನು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಂದ್ರೂ ಅದ್ರ ಲೇಬಲಲ್ಲಿ ಅದ್ರ ಇಂಟಿಗ್ರೇಟ್ಸ್ ಏನು ಅದೆಲ್ಲ ನೋಡಿ ಲೇಬಲಲ್ಲಿ ಹಾಕಿರ್ತಾರೆ. ನಾವು ಬ್ರ್ಯಾಂಡ್ ನೇಮ್ ಕೇಳಿದ್ರೆ ಲೇಬಲಲ್ಲಿ ಏನೇನು ಇಂಟಿಗ್ರೇಟ್ಸ್ ಇರುತ್ತೆ ಅದ್ರ ಬಗ್ಗೆ ಅಂತ ಹಾಕಿರ್ತಾರೆ. ಸೊ ಅದರಿಂದ ಕಸ್ಟಮರ್ಸ್ಗೆ ಈಸಿ ಆಗುತ್ತೆ ಪರ್ಚೇಸ್ ಮಾಡೋಕ್ಕೆ. ದೆನ್ ನೆಕ್ಸ್ಟ್ ಒನ್ ರೆಕಗ್ನೈಸೇಷನ್ ಆಫ್ ಪ್ರಾಡಕ್ಟ್. ಲೇಬಲಿಂಗ್ ಅಸಿಸ್ಟ್ಸ್ ಇನ್ ದ ಐಡೆಂಟಿಫಿಕೇಶನ್ ಆಫ್ ದ ಪ್ರಾಡಕ್ಟ್. ಅಂದರೆ ಕಸ್ಟಮರ್ಸ್ಗೆ ಲೇಬಲಿಂಗಿಂದ ಪ್ರಾಡಕ್ಟ್ನ ಈಸಿಯಾಗಿ ಲೇಬಲಿಂದ ಪ್ರಾಡಕ್ಟ್ನ ಐಡೆಂಟಿಫಿಕೇಶನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವೀಗ ಏನೇ ಚಾಕ್ಲೇಟ್ನ ಪರ್ಚೇಸ್ ಮಾಡಬೇಕಂದ್ರೂ ಸಿಲ್ಕ್, ಕ್ಯಾಡ್ಬರಿ, ಆಮೇಲೆ ಯಾವುದಾದ್ರೂ ಚಾಕ್ಲೇಟ್ನ ಪರ್ಚೇಸ್ ಮಾಡೋ ಒಂದು ಬ್ರ್ಯಾಂಡ್ ನೇಮ್ ಹೇಳಿದ್ರೆ ಅದು ಲೇಬಲ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಅದರಿಂದ ಕಸ್ಟಮರ್ಸ್ಗೆ ಈಸಿ ಆಗುತ್ತೆ ಮೆನ್ಷನ್ ಮಾಡೋದ್ರಿಂದ ಪರ್ಚೇಸ್ ಮಾಡೋಕ್ಕೆ. ದೆನ್ ನೆಕ್ಸ್ಟ್ ಒನ್ ಅಸರ್ಟಿಂಗ್ ಆಫ್ ಪ್ರಾಡಕ್ಟ್. It means classification of branding of product according to definition different categories in the market. ಅಂದ್ರೆ ಅಕಾರ್ಡಿಂಗ್ ಟು ಕ್ಯಾಟಗರೀಸ್ ಪ್ರಾಡಕ್ಟ್ನ ನಾವು ಕ್ಲಾಸಿಫಿಕೇಶನ್ ಮಾಡೋದು. ಅಂದರೆ ಈ ವೆರೈಟೀಸ್ ಆಫ್ ಶಾಂಪೂಸ್ ಇರುತ್ತೆ, ಡ್ರೈ ಹೇರ್ ಶಾಂಪೂ, ನಾರ್ಮಲ್ ಹೇರ್ ಶಾಂಪೂ, ಡ್ಯಾಂಡರ್ ಫೇಸ್, ಆಯಿಲ್, ಆ ಥರದ್ದೆಲ್ಲ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಆ ಪ್ರಾಡಕ್ಟ್ ಮೇಲೆ ಮೆನ್ಷನ್ ಮಾಡಿರ್ತಾರೆ ಲೇಬಲ್ ಮೇಲೆ. ಡ್ರೈ ಹೇರ್ ಮತ್ತೆ ಆಯಿಲ್ ಹೇರ್ ಅಂತ ಮೆನ್ಷನ್ ಮಾಡಿರ್ತಾರೆ. ಅದರಿಂದ ಕಸ್ಟಮರ್ಸ್ಗೆ ಈಸಿ ಆಗುತ್ತೆ ಪರ್ಚೇಸ್ ಮಾಡೋಕ್ಕೆ. ದೆನ್ ಫೋರ್ತ್ ಒನ್ ಅಸಿಸ್ಟ್ಸ್ ಪ್ರಮೋಷನ್ ಆಫ್ ಪ್ರಾಡಕ್ಟ್. ಇಟ್ ಗಿವ್ಸ್ ದ ಕಸ್ಟಮರ್ಸ್ ರೀಸನ್ ಟು ಪರ್ಚೇಸ್ ದ ಪ್ರಾಡಕ್ಟ್. ಅಸಿಸ್ಟ್ಸ್ ಪ್ರಮೋಷನ್ ಆಫ್ ಪ್ರಾಡಕ್ಟ್ ಲೇಬಲಿಂದ ಪ್ರಾಡಕ್ಟ್ನ ಪ್ರಮೋಷನ್ ಮಾಡೋಕ್ಕೆ ಮತ್ತೆ ಕಸ್ಟಮರ್ಸ್ಗೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ರೀಸನ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಅಂದರೆ ಬಿಸ್ಕೆಟ್ ಪ್ಯಾಕ್ಸ್ ಮತ್ತು ಚಿಪ್ಸ್ ಪ್ಯಾಕೆಟ್ಸ್ ಎಲ್ಲ ನೋಡಿರ್ತೀರಾ, 5%, 10% ಅಂತ ಹಾಕಿರ್ತಾರೆ. ಈವನ್ ಕ್ಲಾತ್ ಶಾಪ್ಸಲ್ಲಿ ಬೈ ಒನ್ ಗೆಟ್ ಒನ್ ಅಂತ ಹಾಕಿರ್ತಾರೆ. ಆ ಲೇಬಲಲ್ಲಿ ಆ ಥರ ಮೆನ್ಷನ್ ಮಾಡಿರೋದ್ರಿಂದ ಕಸ್ಟಮರ್ಸ್ಗೆ ಆ ಪ್ರಾಡಕ್ಟ್ ಮೇಲೆ ಅಟ್ರಾಕ್ಟ್ ಆಗಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ. ದೆನ್ ಪ್ರಮೋಷನ್ಗೆ ಮತ್ತು ಸೇಲಿಗೆ ಹೆಲ್ಪ್ ಆಗುತ್ತೆ. ದೆನ್ ಲಾಸ್ಟ್ ಒನ್ in compliance with the law. Label should added by the law. ಅಂದ್ರೆ ಈಗ ನಮಗೆ ಲಾ ಮೀನ್ಸ್ ಇವಾಗ ನಾವು ಏನೇ ಪ್ರಾಡಕ್ಟ್ನ ಲೇಬಲಿಂಗ್ ಮಾಡಬೇಕಂದ್ರೂ ಲೇಬಲ್ ಪ್ರೊಸೀಜರಲ್ಲಿ ನಾವು ಗೌರ್ಮೆಂಟ್ ರೂಲ್ಸ್ನ ಫಾಲೋ ಮಾಡಬೇಕು. ಮೀನ್ಸ್ ಟೊಬಾಕೋ ಪ್ಯಾಕೆಟ್ ಮೇಲೆ, ಸಿಗರೇಟ್ ಪ್ಯಾಕೆಟ್ಸ್ ಮೇಲೆಲ್ಲ ಇದು ಇರುತ್ತೆ, ಮೆನ್ಷನ್ ಮಾಡಿರ್ತಾರೆ ಲೇಬಲಲ್ಲಿ. ರೀಸನ್ ಯಾಕೆ ಅಂದರೆ ಇವಾಗ ಪ್ರಾಡಕ್ಟಿಂದ ನಮ್ಗೆ ಏನಾರ ಇಂಜುರೀಸ್ ಸಿಕ್ತು ಅಂದರೆ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಅದನ್ನು ನೋಡಿ ಪ್ರಾಡಕ್ಟ್ನ ಕಸ್ಟಮರ್ಸ್ಗೆ ಈಸಿ ಆಗುತ್ತೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದು. Pricing is the art of translating into quantitative terms the value of the product or a unit of service to the customer at a point of time. ಅಂತಂದರೆ ಇವಾಗ ಒಂದು ಪ್ರಾಡಕ್ಟ್ಗೆ ಒಂದು ವ್ಯಾಲ್ಯೂ ಇರುತ್ತೆ, ಆ ವ್ಯಾಲ್ಯೂ ಪ್ರಕಾರ ಯಾವ ಥರನ ಪ್ರೈಸಸ್ ಇರ್ತೀವಿ ಅನ್ನೋದು ಮೀನಿಂಗ್. ಪ್ರೈಸಿಂಗ್ ಇಸ್ ದಿ ಆರ್ಟ್ ಆಫ್ ಟ್ರಾನ್ಸ್ಲೇಟಿಂಗ್ ಇಂಟು ಕ್ವಾಂಟಿಟೇಟಿವ್ ಟರ್ಮ್ಸ್ ದ ವ್ಯಾಲ್ಯೂ ಆಫ್ ದಿ ಪ್ರಾಡಕ್ಟ್ ಆರ್ ಎ ಯೂನಿಟ್ ಆಫ್ ಸರ್ವಿಸ್ ಟು ದಿ ಕಸ್ಟಮರ್ಸ್ ಅಟ್ ಎ ಪಾಯಿಂಟ್ ಆಫ್ ಟೈಮ್. ಅಂತಂದರೆ ಇವಾಗ ಒಂದು ಪ್ರಾಡಕ್ಟ್ಗೆ ಒಂದು ವ್ಯಾಲ್ಯೂ ಇರುತ್ತೆ, ಆ ವ್ಯಾಲ್ಯೂ ಪ್ರಕಾರ ಯಾವ ಥರನ ಪ್ರೈಸಸ್ ಇರ್ತೀವಿ ಅನ್ನೋದು ಪ್ರೈಸಿಂಗ್ ಆಗುತ್ತೆ. ಎಕ್ಸಾಂಪಲ್ ಬುಕ್ ತಗೊಳ್ಳೋದಾದರೆ 100 ಪೇಜ್ ಬುಕ್ನ ವ್ಯಾಲ್ಯೂವೇ ಬೇರೆ ಇರುತ್ತೆ, 200 ಪೇಜ್ ಬುಕ್ ಇರೋ ವ್ಯಾಲ್ಯೂವೇ ಬೇರೆ ಇರುತ್ತೆ. ಇವಾಗ 100 ಪೇಜ್ ಬುಕ್ ವ್ಯಾಲ್ಯೂ 20 ರೂಪಾಯಿ ಆದರೆ
200 ಪೇಜಿನ ಬುಕ್ ವ್ಯಾಲ್ಯೂ 40 ರೂಪೀಸ್ ಇರುತ್ತೆ. ನಾವು ಯಾವ ಥರ ಪ್ರೈಸಸ್ ಇಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಂಪಾರ್ಟೆನ್ಸ್ ಫಂಡಮೆಂಟಲ್ ಆಗಿ ಇಂಪಾರ್ಟೆಂಟ್ ಏನಂತ ನೋಡೋಣ. ಫಸ್ಟ್ ಪಾಯಿಂಟ್, ಆಲ್ ಪ್ರಾಡಕ್ಟ್ ಸರ್ವಿಸ್ ಅಂಡ್ ಐಡಿಯಾಸ್ have a price even if they are free. Marketing managers must fix their price. ಇವಾಗ ಪ್ರೈಸ್ ಅನ್ನೋದು ತುಂಬ ಕಷ್ಟವಾಗಿತ್ತು, ಯಾಕಂದರೆ ಎಲ್ಲರಿಗೂ ಈಕ್ವಲ್ ಆಗಿರಬೇಕು. ಇವಾಗ ಮ್ಯಾನುಫ್ಯಾಕ್ಚರಿಗೂ ಸ್ಯಾಟಿಸ್ಫೈ ಆಗಬೇಕು, ಹೋಲ್ಸೇಲರ್ಗೂ ಸ್ಯಾಟಿಸ್ಫೈ ಆಗಬೇಕು, ರಿಟೇಲರ್ಗೂ ಸ್ಯಾಟಿಸ್ಫೈ ಆಗೋ ಥರ ಪ್ರೈಸ್ನ ಇಡಬೇಕು. ನಾವು ಕನ್ಸ್ಯೂಮರ್ ಹೇಗಪ್ಪ ಅಂದರೆ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕಂದ್ರೆ ಯಾವ್ದು ಚೆನ್ನಾಗಿದೆ ಅಂತ ನೋಡ್ತೀವಿ. ಆ ಪ್ರಾಡಕ್ಟ್ ಚೆನ್ನಾಗಿದೆ ಅಂದಮೇಲೆ ನೆಕ್ಸ್ಟ್ ನೋಡೋದೇ ನಾವು ಪ್ರೈಸ್ ಆಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆನ್ಸ್, ಫಸ್ಟ್ ಪಾಯಿಂಟ್, ಪ್ರೈಸ್ ಇಸ್ ದಿ ಪೈವಟ್ ಆಫ್ ಆನ್ ಎಕಾನಮಿ. ಪೈವಟ್ ಅಂದರೆ ಸೆಂಟ್ರಲ್ ಪೊಸಿಷನ್ ಅಂತ, ಒಂದು ಆಧಾರ ಸ್ತಂಭ ಇರ್ತದೆ. ಅದರಲ್ಲಿ ಫಸ್ಟ್ ಪಾಯಿಂಟು ಅಲೋಕೇಟಿಂಗ್ ರಿಸೋರ್ಸಸ್. ಇವಾಗ ಒಂದು ಮನೇನ ಬಿಲ್ಡ್ ಮಾಡ್ತೀವಿ ಅಂದರೆ ಮೇನ್ ಆಗಿ ಬೇಸ್ಮೆಂಟ್ ಬಿಗಿದ್ರೆ ಮಾತ್ರ ಮನೇನ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡ್ಬೋದು. ಅದೇ ಥರನೇ ಒಂದು ಪ್ರಾಡಕ್ಟ್ಗೆ ಅನ್ನೋದೇ ಬೇಸ್ಮೆಂಟ್ ಆಗುತ್ತೆ ಪ್ರೈವೇಟ್. ಅದರಲ್ಲೇ ನೆಕ್ಸ್ಟ್ ಪಾಯಿಂಟು, ಪ್ರೈಸ್ ಇಸ್ ದಿ ಮೂವರ್ ಆಫ್ ವೀಲ್ಸ್ ಆಫ್ ಆನ್ ಎಕಾನಮಿ, ನೇಮ್ಲಿ ಪ್ರೊಡಕ್ಷನ್, ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎಕ್ಸ್ಚೇಂಜ್. ಇವಾಗ ಪ್ರೈಸ್ ಅನ್ನೋದು, ಎಕಾನಮಿ ಅನ್ನೋದು ಒಂದು ವೀಲ್ ಆಗಿತ್ತು ಅಂದರೆ ಪ್ರೈಸ್ ಅನ್ನೋದು ಅದನ್ನು ಮುನ್ನಡೆಸ್ಕೊಂತ ಹೋಗುತ್ತೆ. ಇವಾಗ ಎಕ್ಸಾಂಪಲ್ ಅಂದರೆ ಇವಾಗ 2 ಕಂಪ್ನಿ ಇರ್ತವೆ, ಎ ಮತ್ತು ಬಿ ಅನ್ನೋ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡ್ತಿದೆ ಅಂದರೆ ಎಕ್ಸಾಂಪಲ್ ಇವಾಗ 2 ಕಂಪ್ನಿ ಇರುತ್ತೆ, ಎ ಮತ್ತು ಬಿ ಅನ್ನೋ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡ್ತಿದೆ ಅಂದರೆ ನಾವು ಕನ್ಸ್ಯೂಮರ್ ಥಿಂಕಿಂಗ್ ಏನಪ್ಪ ಅಂದರೆ 2 ಕಂಪ್ನಿನ ಪ್ರಾಡಕ್ಟ್ ನೋಡ್ತೀವಿ, ಅದರಲ್ಲಿ ಯಾವ್ದು ಚೆನ್ನಾಗಿದೆ ಮತ್ತು ಯಾವ ಪ್ರಾಡಕ್ಟ್ ಕಮ್ಮಿ ಪ್ರೈಸ್ ಇದೆಯೋ ಅದನ್ನೇ ಪರ್ಚೇಸ್ ಮಾಡ್ತೀವಿ. ಕಾಂಪಿಟೇಷನ್ ಮಾಡಬೇಕಂತಂದ್ರೆ ಫಸ್ಟ್ ನೋಡೋದೇ ಪ್ರೈಸ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಪ್ರೈಸ್ ರೆಗ್ಯುಲೇಟ್ಸ್ ಡಿಮ್ಯಾಂಡ್. ಪಾಯಿಂಟಲ್ಲೇ ಇದೆ ಪ್ರೈಸ್ ರೆಗ್ಯುಲೇಟ್ಸ್ ಡಿಮ್ಯಾಂಡ್. ಪ್ರೈಸ್ ಇನ್ಕ್ರೀಸ್ ಆದರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಪ್ರೈಸ್ ಕಡಿಮೆ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಯಾರೇ ಆಗಲಿ ಕಡಿಮೆ ಪ್ರೈಸ್ನ ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಎಕ್ಸಾಂಪಲ್ ಅಂದರೆ ಇವಾಗ 1 kg ಆ್ಯಪಲ್ 50 ರೂಪಾಯಿ ಆದರೆ ಸಡನ್ನಾಗಿ ಎಲ್ಲರ 90 ರೂಪೀಸ್ಗೆ ಎಲ್ಲರ ಜಾಸ್ತಿ ಆಯಿತು ಅಂದರೆ ನಾವು ಬೈ ಮಾಡೋಕ್ಕೆ ಇಷ್ಟಪಡಲ್ಲ. ಅದೇ ಎಲ್ಲರ ಕಡಿಮೆ ಆಯಿತು ಅಂದರೆ ಅದೇ 50 ರೂಪಾಯಿಗಿಂತ 30 ರೂಪಾಯಿ ಏನಾದ್ರು ಕಡಿಮೆ ಆಯಿತು ಅಂದರೆ ನಾವು 1 kg ತಗೊಂಡನ್ನ 2-3 kg ತಗೊಳ್ತೀವಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಪ್ರೈಸ್ ಇಸ್ ದ ಕಾಂಪಿಟೇಟಿವ್ ವೆಪನ್. Whether selling high, medium, lower paid goods, they have decided as whether its price will be above, equal or below competitors. ಇವಾಗ ನಾವು ಪ್ರಾಫಿಟ್ ಆಗ್ತೀವಿ ಅಂತ ಪ್ರೈಸ್ ಏನು ಇರುತ್ತಲ್ಲ ಅದರಿಂದಲೇ ಪ್ರಾಫಿಟ್ನ ಕಂಡುಹಿಡ್ತೀವಿ. ಪ್ರೈಸಲ್ಲಿ ಏನೇ ಜಾಸ್ತಿ ಆದರೂ ಕಮ್ಮಿ ಆದರೂ ನಮ್ಮ ಪ್ರಾಫಿಟ್ ಕೂಡ ಹಾಗೆ ಜಾಸ್ತಿ ಆಗೋದು ಕಮ್ಮಿ ಆಗೋದು ವೇರಿಯೇಷನ್ ಆಗ್ತಿರುತ್ತೆ. ಸುಮ್ಮನೆ ಇರ್ತೀರ ಎಲ್ಲರೂ, ಯಾಕೆ ಮಾತಾಡ್ತಿದ್ದೀರಾ? ಕೇಳಿಸ್ಕೊಳ್ರಿ, ನಾನು ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ಇವಾಗ ಪ್ರೈಸ್ ಇಸ್ ಎ ಕಾಂಪಿಟೇಟಿವ್ ವೆಪನ್. ಇವಾಗ ಒಂದು ಪ್ರಾಡಕ್ಟ್ನ ಸೇಲ್ ಮಾಡ್ತಿದ್ದೀವಿ ಅಂದರೆ ಕಾಂಪಿಟೇಟರ್ಸ್ನ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇವಾಗ ಹೈ, ಮೀಡಿಯಂ, ಲೋ ಪ್ರೈಸ್ ಇರೋ ಗೂಡ್ಸ್ನ ಸೇಲ್ ಮಾಡ್ತಿದ್ದಾರೆ ಅಂದರೆ ಅಪೋಸಿಟ್ ಕಾಂಪಿಟೇಟರ್ಸ್ ಹೇಗೆ ಪ್ರೈಸ್ನ ಫಿಕ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಸಬ್ ಪಾಯಿಂಟ್ ಅದರಲ್ಲೇ ಬೇಸಿಕಲಿ ಪಾಲಿಸಿ ಇಶ್ಯೂ ದಟ್ ಎಫೆಕ್ಟ್ ಎಂಟೈರ್ ಮಾರ್ಕೆಟಿಂಗ್ ಪ್ಲಾನಿಂಗ್ ಪ್ರೊಸೆಸ್. ಕಾಂಪಿಟೇಷನ್ಗೆ ಪ್ರೈಸ್ ಒಂದೇ ಇಲ್ಲ, ಕಾಂಪಿಟೇಷನ್ಗೆ ಪ್ರೈಸ್ ಒಂದೇ ಆಗಲ್ಲ, ಇನ್ನೂ ಫ್ಯಾಕ್ಟರ್ಸ್ ಕೂಡ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಪ್ರೈಸ್ ಇಸ್ ದ ಡಿಟರ್ಮಿನೆಂಟ್ ಆಫ್ ಪ್ರಾಫಿಟಬಿಲಿಟಿ. ಇವಾಗ ನಮಗೆ ಪ್ರಾಫಿಟ್ ಆಗ್ತಿದೆ ಅಂತ ಪ್ರೈಸ್ ಏನಿರುತ್ತಲ್ಲ ಅದರಿಂದಲೇ ಪ್ರಾಫಿಟ್ನ ಕಂಡುಹಿಡಿತೀವಿ. ಅದಕ್ಕೆ ಪ್ರೈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಪ್ರೈಸಲ್ಲಿ ಏನೇ ಜಾಸ್ತಿ ಆದರೂ ಕಮ್ಮಿ ಆದರೂ ನಾವು ಪ್ರಾಫಿಟ್ ಹೇಗಾಗುತ್ತೆ ಅಂತ ನೋಡ್ತೀವಿ. ನೆಕ್ಸ್ಟ್ ಪಾಯಿಂಟ್, ಪ್ರೈಸ್ ಇಸ್ ದ ಡಿಸಿಷನ್ ಇನ್ಪುಟ್.
ಇವಾಗ ಒಂದು ಮ್ಯಾನೇಜ್ಮೆಂಟ್ ನಡೆಸ್ತಿದ್ದಾರೆ ಅಂದರೆ ಎಷ್ಟೇ ರಿಸ್ಕ್ ಟೇಕಿಂಗ್ ಡಿಸಿಷನ್ಸ್ ಕೂಡ ತಗೋಬೇಕು. ಆ ಡಿಸಿಷನ್ ಯಾವಾಗಲೂ ಪ್ರೈಸಿಂಗಲ್ಲೇ ತಗೋಬೇಕು. ಹಂಗೆ ಈಸಿಯಾಗಿ ಡಿಸೈಡ್ ಮಾಡ್ಬೋದು. ಬಟ್ ಪ್ರೈಸ್ ಕನ್ಸ್ಯೂಮರ್ಸ್ನ ಯಾವ ಥರ ಅಟ್ರಾಕ್ಟ್ ಮಾಡೋದು ಅನ್ನೋ ಪ್ರೈಸ್ ಮೇನ್ ಆಗುತ್ತೆ. ಫಾರ್ ಎನಿ ಡಿಸಿಷನ್ ಪ್ರೈಸ್ ಮಸ್ಟ್ ಬಿ ಮೋರ್ ದೆನ್ ದಿ ಕಾಸ್ಟ್ ಆಫ್ ಒನ್ ಪ್ರಾಡಕ್ಟ್. ಇವಾಗ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಸೇಲ್ ಮಾಡ್ತಿದ್ದೀವಿ ಅಂದರೆ ಅದರ ರಿಯಲ್ ಕಾಸ್ಟ್ಗಿಂತ ಜಾಸ್ತಿ ಇದ್ದರೆ ಪ್ರಾಫಿಟ್ ಅರ್ನ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅರ್ಥ ಆಯ್ತಾ? ಮಾಡ್ತಾ ಹೋಗ್ತೀವಿ ಅಲ್ವಾ? 5 ರೂಪಾಯಿ ಮೆಡಿಮಿಕ್ಸ್ ಸೋಪು ಇದೆ, 500 ಗ್ರಾಮಿಂದು ಸೋಪ್ ಇದೆ ಅಲ್ವಾ? ಸೊ ಗ್ರಾಮ್ಸ್ ಮೇಲೆ ಆಗಿರ್ಬೋದು, ಕ್ವಾಂಟಿಟಿ ಮೇಲೆ ಆಗಿರ್ಬೋದು, ಇದೆಲ್ಲದೂ ಕೂಡ ನಾವು ಪ್ರೈಸಿಂಗ್ ಟ್ರಾನ್ಸ್ಲೇಟಿಂಗ್ ಮಾಡ್ತಾ ಹೋಗ್ತೀವಲ್ಲ, ಅದನ್ನ ಟ್ರಾನ್ಸ್ಲೇಟಿಂಗ್ ಆಫ್ ಕ್ವಾಂಟಿಟಿ ಅಂತ ಕರಿತಾ ಇದ್ದಾರೆ. ಓಕೆ, ಪ್ರೈಸಿಂಗ್ ಇಸ್ ಅನ್ ಆರ್ಟ್ ಆಫ್ ಟ್ರಾನ್ಸ್ಲೇಟಿಂಗ್ ಇನ್ ದ ಕ್ವಾಂಟಿಟಿ ಟರ್ಮ್ಸ್ ಆಫ್ ದ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್. ಎಷ್ಟು ಕ್ವಾಂಟಿಟಿ ಇರುತ್ತೆ ಅಂದ್ರೆ ಎಷ್ಟು ಗ್ರಾಮ್ಸ್ ಇರುತ್ತೆ, ಎಷ್ಟು ಕೆಜಿ ಇರುತ್ತೆ, ಅದರ ಬೇಸಿಸ್ ಮೇಲೆ ತಾನೇ ನಮಗೆ ಪ್ರೈಸಸ್ ಚೇಂಜ್ ಆಗ್ತಾ ಹೋಗುತ್ತೆ. ಮಾರ್ಕೆಟ್ ಅಲ್ಲಿ ಹೋದ್ರೂ ಅಷ್ಟೇ, ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಇಲ್ಲ ಯಾವುದೇ ವೆಜಿಟೇಬಲ್ಸ್ ಆಗಲಿ 1 kg ತಗೊಂಡಾಗ 20 ರೂಪಾಯಿ ಕೊಡ್ತೀವಿ ಅಂದ್ರೆ 2 kg ತಗೊಂಡಾಗ 40 ರೂಪಾಯಿ ಕೊಟ್ಟೇ ಕೊಡ್ತೀವಲ್ವಾ? ಸೊ ಕ್ವಾಂಟಿಟಿ ಡಿಪೆಂಡ್ಸ್ ಮಾಡುತ್ತೆ ಪ್ರೈಸ್ ಎಷ್ಟು ಅಂತ. ಓಕೆ, ದೆನ್ ಆ ಪ್ರಾಡಕ್ಟ್ ಆಗಿರ್ಬೋದು ಇಲ್ಲ ಯೂನಿಟ್ ಆಫ್ ದ ಸರ್ವಿಸಸ್ ಆಗಿರ್ಬೋದು, ಸರ್ವಿಸ್ ಅಷ್ಟೇ. ನೀವು ಒಂದು ಕ್ಲಾಸ್ ಕೇಳ್ತೀರಾ ಅಂದ್ರೆ ಅದಕ್ಕೂ ಪೇ ಮಾಡ್ತೀರಾ, ಅಂಡ್ ಅನದರ್ ಕ್ಲಾಸ್ ಕೇಳ್ತೀರಾ ಅಂದ್ರೆ ಅದಕ್ಕೂ ಒಂದು ಫೀ ಬೇರೆ ಫೀ ಪೇ ಮಾಡ್ತೀರಲ್ವಾ? ಎಕ್ಸಾಂಪಲ್ ಟ್ಯೂಷನ್ಸ್ ಬೆಸ್ಟ್. ಒಂದು ಸಬ್ಜೆಕ್ಟಿಗೆ ಟ್ಯೂಷನ್ಸಿಗೆ ಹೋಗ್ತೀರಾ ಅಂದ್ರೆ ಅದಕ್ಕೆ ಸಪ್ರೇಟ್ ಫೀ ಇರುತ್ತೆ, ಇನ್ನೊಂದು ಸಬ್ಜೆಕ್ಟ್ ಟ್ಯೂಷನ್ಸಿಗೆ ಹೋಗ್ತೀರಾ ಅಂದ್ರೆ ಅದು ಸಬ್ಜೆಕ್ಟ್ ಫೀನೇ ಬೇರೆ ಇರುತ್ತಲ್ವಾ? ನಿಮಗೆ ಗೊತ್ತಿರೋ ಹಾಗೆ ಕಾಮರ್ಸ್ ನಾವು ಹೋಗಿರ್ತೀವಿ PU ಅಲ್ಲಿ, ಅಕೌಂಟೆನ್ಸಿಗೆ ಒಂದ್ಸಲ, ಸ್ಟ್ಯಾಟಿಸ್ಟಿಕ್ಸಿಗೆ ಒಂದ್ಸಲ ಅಲ್ವಾ? ಸೊ ಡಿಪೆಂಡ್ಸ್ ಆಗ್ತಾ ಇರುತ್ತೆ ಅಲ್ವಾ? ಸೊ ಅದು ಯೂನಿಟ್ ಆಗಿರ್ಬೋದು, ಪ್ರಾಡಕ್ಟ್ ಆದ್ರೂ ಆಗಿರ್ಬೋದು, ಸರ್ವಿಸಸ್ ಆದ್ರೂ ಆಗಿರ್ಬೋದು, ಟು ಕಸ್ಟಮರ್ಸ್ ಅಟ್ ಎ ಪಾಯಿಂಟ್ ಆಫ್ ಟೈಮ್, ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಿಗೆ ಏನ್ ಚೇಂಜಸ್ ಇರುತ್ತೆ ಅದು. ಓಕೆ, ಅರ್ಥ ಆಯ್ತಾ ಪ್ರೈಸಿಂಗ್ ಮೀನಿಂಗು? ಪ್ರೈಸಿಂಗ್ ಇಸ್ ಅನ್ ಆರ್ಟ್ ಆಫ್ ಟ್ರಾನ್ಸ್ಲೇಟಿಂಗ್ ದ ಕ್ವಾಂಟಿಟಿ ಆಫ್ ಏನ್ ಕ್ವಾಂಟಿಟಿ ಇರುತ್ತಲ್ಲ ಅದರ ಬೇಸಿಸ್ ಮೇಲೆ ಟರ್ಮ್ಸ್ ಆಫ್ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ಆಗುತ್ತೆ, ಸರ್ವಿಸ್ ಆಗುತ್ತೆ, ಆರ್ ಯೂನಿಟ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಡೆಫಿನಿಷನ್ ತಗೊಳ್ಳಿ. ಡೆಫಿನಿಷನ್ ತಗೊಳ್ಳಿ. ಅಕಾರ್ಡಿಂಗ್ ಟು WJ Stanton, ಅಲ್ಲಿ ಬರ್ದಿಲ್ಲ, WJ STATON, Stanton. Price is the amount of money. Price is the amount of money which is needed to acquire, in exchange of combined assortment, of product and its accompanying ಅಂದ್ರೆ ಪ್ರೈಸ್. ನಮ್ದು ಪ್ರಾಡಕ್ಟ್ ನ ಪ್ರೈಸ್ ಎಕಾನಮಿ ಮೇಲೆ ಡಿಪೆಂಡ್ ಆಗಿರುತ್ತಲ್ವಾ? ಎಕಾನಮಿ ಅಂದ್ರೆ ಫಸ್ಟ್ ತಲೆಗೆ ಬರಬೇಕಾಗಿರೋದೇನು? ಪ್ರೈಸ್ ಅಲ್ವಾ? ನಮ್ಮ ಎಕಾನಮಿ ಹೇಗಿದೆ ಅಂತ ಡಿಸೈಡ್ ಮಾಡೋದು ಯಾವ್ದ್ರ ಮೇಲೆ? ಪ್ರಾಡಕ್ಟ್ಸ್ ಗಳ ಪ್ರೈಸ್ ಮೇಲೆ, ಜೊತೆಗೆ ನಮ್ಮ ಎಕಾನಮಿ ಹೇಗೆ ಗ್ರೋತ್ ಆಗ್ತಿದೆ ಅನ್ನೋದ್ರ ಮೇಲೆ ಅಲ್ವಾ? ಸೊ ಪ್ರೈಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕಾನಮಿ ಮೇಲೆ. ಇವಾಗ ಎಲ್ಲರೂ ಪರ್ಚೇಸ್ ಮಾಡ್ತಾರೆ, ಪರ್ಚೇಸಿಂಗ್ ಪವರ್ ಆಫ್ ಕನ್ಸ್ಯೂಮರ್ಸ್ ಚೆನ್ನಾಗಿದೆ ಅಂತಂದ್ರೆ ನಮ್ಮ ಎಕಾನಮಿ ಚೆನ್ನಾಗಿದೆ ಅಂತ ಕನ್ಸಿಡರ್ ಮಾಡ್ತಾರೆ ಕೆಲವೊಂದ್ಸಲ ಅಲ್ವಾ? ಬಿಕಾಸ್ ನಾವೆಲ್ಲರೂ ಕೆಪಬಲ್ ಇದೀವಿ ಅಂದಾಗ ಪರ್ಚೇಸ್ ಮಾಡಕ್ಕೆ ನಮ್ಮ ಎಕಾನಮಿ ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದಲ್ವಾ? ಪರ್ಚೇಸಸ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಪ್ರೈಸಿಂಗ್ ಕರೆಕ್ಟ್ ಆಗಿದೆ, ನಮ್ಮ ಆ ಕ್ವಾಂಟಿಟಿಗೆ ನಮ್ಮ ಪ್ರೈಸ್ ಕರೆಕ್ಟ್ ಆಗಿದೆ, ನಾವು ಏನಾದ್ರು ಫೇರ್ ಪ್ರೈಸಸ್ ಕೊಡ್ತಿದೀವಿ ಅಂದಾಗ ಎಕಾನಮಿ ಗ್ರೋತ್ ಆಗ್ತಿದೆ ಅಂತ ಹೇಳ್ತಾರೆ. ಓಕೆ, ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ರೆಗ್ಯುಲೇಟ್ಸ್ ಡಿಮ್ಯಾಂಡ್. ಪ್ರೈಸ್ ರೆಗ್ಯುಲೇಟ್ಸ್ ಡಿಮ್ಯಾಂಡ್ ಹೇಗೆ? ಪ್ರೈಸ್ ಡಿಮ್ಯಾಂಡ್ ಕಮ್ಮಿ ಇತ್ತು ಅಂತಂದ್ರೆ ಪ್ರೈಸ್ ಜಾಸ್ತಿ ಇರುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂದ್ರೆ ಪ್ರೈಸ್ ಕಮ್ಮಿ ಆಗುತ್ತೆ. ನೀವು ಇದನ್ನ ಎಕನಾಮಿಕ್ಸ್ ಅಲ್ಲಿ ಓದಿರ್ತೀರಾ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ವಾ? ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ಲಿ ಓದಿರ್ತೀರಾ ಅಲ್ವಾ? ಹಂಗೆ ರೆಗ್ಯುಲೇಟ್ಸ್ ಮಾಡುತ್ತೆ ಡಿಮ್ಯಾಂಡ್. ಇವಾಗ ಕಮ್ಮಿ ಆಯ್ತು ಯಾವುದೋ ಒಂದು ಪ್ರಾಡಕ್ಟ್ ಅಂದ್ರೆ ಜನ ಮುದ್ದುಕೊಂಡಿರ್ತಾರೆ, ಏನೋ ಆಫರ್ಸ್ ಇದೆ ಅಂತ ಅನ್ಕೊಳ್ಳಿ, ಅಲ್ಲೆಲ್ಲರೂ ಹೋಗಿರ್ತಾರೆ. BSc ಅಲ್ಲಿ ಏನದು ಶ್ರಾವಣ ಆಫರ್ಸ್ ಕೊಡ್ತಾರಲ್ಲ, ಅವಾಗ ಎಷ್ಟು ರಶ್ ಇರುತ್ತೆ ಅಲ್ವಾ? ಅಷ್ಟು ದೂರ ಹೋಗೋದ್ ಬೇಡ. ಇವಾಗ ಯಾವ್ದೋ ಒಂದು ವೆಜಿಟೇಬಲ್ಸ್ ತಗೋಣ, ಇಲ್ಲ ಯಾವ್ದೋ ಫ್ರೂಟ್ ತಗೋಣ, ಅದು ಕಮ್ಮಿ ಆಯ್ತು ಪ್ರೈಸ್ ಅಂದ್ರೆ ಆಬ್ವಿಯಸ್ಲಿ ಎಲ್ಲರ ಮನೇಲಿ ಅದಿರುತ್ತಾ? ಅದೇ ಜಾಸ್ತಿ ಕೂಡ ಯಾರು ತಗೊಂಡ್ ಇಟ್ಕೊಂತಾರ? ಸೊ ಪ್ರೈಸ್ ಯಾವಾಗ್ಲೂ ರೆಗ್ಯುಲೇಟ್ಸ್ ಮಾಡುತ್ತೆ ಡಿಮ್ಯಾಂಡ್ ನ. ಓಕೆ, ಡಿಮ್ಯಾಂಡಿಗೂ ಪ್ರೈಸಿಗೂ ಒಂದು ಇಂಟರ್ ಲಿಂಕ್ ಕನೆಕ್ಷನ್ ಇರುತ್ತೆ. ಪ್ರೈಸ್ ಕಮ್ಮಿ ಆಯ್ತು ಅಂತಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ,
ಡಿಮ್ಯಾಂಡ್ ಕಮ್ಮಿ ಆಯ್ತು ಅಂತಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಸ್ ಇಸ್ ಎ ಕಾಂಪಿಟೇಟಿವ್ ವೆಪನ್. ಬೇರೆ ಕಾಂಪಿಟೇಟರ್ಸ್ ಗೆ ನಮ್ಮ ಪ್ರೈಸ್ ಕಾಂಪಿಟೇಟಿವ್ ವೆಪನ್ ಆಗಿರುತ್ತೆ. ನಾವು ಮಾರುವಂತ ಸೇಮ್ ಕ್ವಾಂಟಿಟಿ, ಸೇಮ್ ರಿಲೇಟೆಡ್ ಕ್ವಾಲಿಟಿ ಗೂಡ್ಸ್ ಇರುತ್ತೆ ಅಂತ ಅನ್ಕೊಳ್ಳೋಣ, ಸೇಮ್ ಪ್ರಾಡಕ್ಟ್ಸ್, ಅದಕ್ಕೆ ನಾವು ಸ್ಲೈಟ್ ಆಗಿ ಪ್ರೈಸ್ ಕಮ್ಮಿ ಮಾಡ್ತೀವಿ ಅಂದಾಗ ನಮ್ಮ ಸೇಲ್ಸ್ ಜಾಸ್ತಿ ಆಗುತ್ತೆ ಕಂಪೇರ್ ಟು ದ ಅದರ್, ಅಲ್ವಾ? ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಬ್ರೂ ಕಾಫಿದು ಮತ್ತೆ ನೆಸ್ಲೆ ಕಾಫಿ ತಗೋಣ, ಅವ್ರಲ್ಲಿ ಸೇಮ್ ಕ್ವಾಂಟಿಟಿ ಇರುತ್ತೆ, ಏನ್ ಅಷ್ಟೊಂದು ಪ್ಯೂರಿಟಿ ಇರುತ್ತೆ ಅಂತ ಹೇಳಂಗಿಲ್ಲ ಅಲ್ವಾ, ಸೇಮ್ ರಿಲೇಟೆಡ್ ಇರುತ್ತೆ. ಅದ್ರಲ್ಲಿ ನಾವು ನೋಡಿದಾಗ ನಮಗೆ ಯಾವ್ದು ಬೆಸ್ಟ್ ಚೀಪ್ ಆಗಿ ಸಿಗುತ್ತೆ ಅದನ್ನ ನಾವು ಪರ್ಚೇಸ್ ಮಾಡ್ತೀವಲ್ವಾ? ಯಾರು ನಾವು ಚೆನ್ನಾಗಿ ಅದೇ ಸೇಮ್ ಕ್ವಾಲಿಟಿ ಇರೋದನ್ನ ಜಾಸ್ತಿ ತಿಳ್ಕೊಂಡ್ಬಿಟ್ಟು ಯಾರು ಪರ್ಚೇಸ್ ಮಾಡ್ತೀವಾ? ಇಲ್ಲ ಅಲ್ವಾ? ಸೊ ಅದು ನಮ್ಮ ಕಂಪನಿಗೆ ಒಂದು ಕಾಂಪಿಟೇಟಿವ್ ವೆಪನ್ ಆಗಿ ವರ್ಕ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಸ್ ಇಸ್ ಡಿಟರ್ಮಿನೇಷನ್ ಆಫ್ ಪ್ರಾಫಿಟಬಿಲಿಟಿ. ಪ್ರಾಫಿಟ್ಸ್, ನಮಗೆ ಪ್ರಾಫಿಟ್ ಬರೋದು ಹೇಗೆ? ಸೇಲ್ಸ್ ಆಯ್ತು ಅಂದ್ರೆ ನಮಗೆ ಪ್ರಾಫಿಟ್ ಹ್ಯಾಂಡ್ ಟು ಹ್ಯಾಂಡ್ ಇದೆ ಅಲ್ವಾ? ಪ್ರಾಫಿಟಬಲಿ ಹೇಗೆ ಅಂತಂದ್ರೆ ಒಂದು ಪ್ರಾಡಕ್ಟಿನ ಪ್ರೈಸ್ ಇವಾಗ 40 ರೂಪೀಸ್ ಇದೆ ಅಂತ ತಗೋಣ, ಬಟ್ ಅದು ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಗಿರುತ್ತೆ? 35 ಇದೆ, ಇಲ್ಲ 30 ಆಗಿರುತ್ತೆ ಅಂತ ತಗೋಣ, ವಿತ್ ಇನ್ಕ್ಲೂಡಿಂಗ್ ಆಲ್ ಟ್ಯಾಕ್ಸಸ್ ಎಲ್ಲ ಸೇರ್ಬಿಟ್ಟು 40 ಆಗಿರುತ್ತೆ. ಅಲ್ಲಿ ನಮಗೆ ನಾವು ಪ್ರಾಫಿಟ್ ಮಾರ್ಜಿನ್ ಅಂತ ಇಟ್ಕೊಂಡಿರ್ತೀವ? ಯಾರು ಪ್ರಾಫಿಟ್ ಮಾರ್ಜಿನ್ ಅಂತ ಬಿಟ್ಬಿಟ್ಟು ನಾವು ಯಾರು ಸೇಲ್ ಮಾಡಕ್ ಹೋಗಲ್ಲ, ಮಾಡ್ತೀವಿ. ಯಾವ ಟೈಮಲ್ಲಿ? ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಮಾಡ್ತೀವಿ. ನಾನು ನೆನ್ನೆ ಕ್ಲಾಸಲ್ಲಿ, ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ಪ್ರಾಡಕ್ಟ್ ಲೈಫ್ ಸೈಕಲ್ ಅಲ್ಲಿ ನೋಡಿದ್ವಿ. ಫಸ್ಟ್ ಸ್ಟೇಜ್ ಅಲ್ಲಿ ಪ್ರೈಸಸ್ ಜಾಸ್ತಿ ಇರುತ್ತೆ, ಅವಾಗ ಜಸ್ಟ್ ಇಂಟ್ರೊಡ್ಯೂಸ್ ಆಗಿರುತ್ತೆ. ಬಟ್ ಆಮೇಲೆ ನಮಗೆ ಪ್ರೈಸ್ ಕಮ್ಮಿ ಆಗುತ್ತೆ. ಯಾಕೆ? ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡ್ತಿರ್ತೀವಿ, ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗಿರುತ್ತೆ, ನಮಗೆ ಪ್ರಾಫಿಟ್ ಮಾರ್ಜಿನ್ ಕರೆಕ್ಟ್ ಆಗಿ ಸಿಗ್ತಿರುತ್ತೆ. ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ? ಅದರ್ ಕಾಂಪಿಟೇಟರ್ಸ್ ಜೊತೆ ಕಾಂಪೀಟ್ ಮಾಡೋಕ್ಕೋಸ್ಕರ ಆದ್ರೂ ನಾವು ಪ್ರೈಸ್ ಅನ್ನ ನಾವು ಕಮ್ಮಿ ಮಾಡ್ಕೊತೀವಿ ಅಲ್ವಾ? ಸೊ ಅದು ಪಾಯಿಂಟ್ ಕಾಂಪಿಟೇಟಿವ್ ವೆಪನ್ಗೂ ಬರುತ್ತೆ ಮತ್ತೆ ಡಿಟರ್ಮಿನೆಂಟ್ಸ್ ಆಫ್ ಪ್ರಾಫಿಟಬಿಲಿಟಿಗೂ ಬರುತ್ತೆ. ಅರ್ಥ ಆಯ್ತಾ ಪಾಯಿಂಟ್? ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಸ್ ಇಸ್ ಅ ಡಿಸಿಷನ್ ಇನ್ಪುಟ್. ನಮ್ಮ ಪ್ರೈಸ್ ನ ನಾವು ಹೇಗೆ ಡಿಸೈಡ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಪ್ರಾಡಕ್ಟಿನ ಪ್ರೈಸ್ ನಾವು ಹೇಗೆ ನೇಮ್ ಮಾಡ್ತೀವಲ್ಲ ಅದ್ರ ಬೇಸಿಸ್ ಮೇಲೆ ನಮ್ಮ ಕಂಪನಿಯ ಅಳಿವು ಉಳಿವು ಇರುತ್ತೆ. ಅರ್ಥ ಆಯ್ತಾ? ನಮ್ಮ ಒಂದು ಕಂಪನಿ ಒಂದು ಸ್ಟ್ಯಾಂಡ್ ಆನ್ ಆಗ್ಬೇಕು ಅಂತಂದ್ರೆ ನಮ್ಮ ಪ್ರೈಸಿಂಗ್ ಲೆವೆಲ್ ಕರೆಕ್ಟ್ ಆಗಿರ್ಬೇಕು, ಪ್ರಾಂಪ್ಟ್ ಆಗಿರ್ಬೇಕು, ಫೇರ್ ಆಗಿರ್ಬೇಕು. ಇಫ್ ನಾಟ್ ನಮ್ಮ ಪ್ರಾಡಕ್ಟ್ ನಾವು ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಹಾಕ್ಬಿಟ್ಟು ಹೈ ಪ್ರೈಸಸ್ ಇಟ್ವಿ ಅಂದ್ರೆ ಯಾರು ಪರ್ಚೇಸ್ ಮಾಡಲ್ಲ ಅಲ್ವಾ? ಸೊ ನಮ್ಮ ಪ್ರೈಸಿಂಗ್ ಯಾವಾಗ, ನಮ್ಮ ಪ್ರೈಸಿಂಗ್ ಡಿಸಿಷನ್ ಇದೆಯಲ್ಲ ಅದನ್ನ ಯಾವಾಗ ನಾವು ಪ್ರಾಂಪ್ಟ್ ಆಗಿ ಇರ್ಬೇಕಾಗುತ್ತೆ. ಈ ಪ್ರೈಸಿಂಗ್ ಡಿಸಿಷನ್ ನಮಗೆ ಹೇಗೆ ಇನ್ಪುಟ್ ಆಗುತ್ತೆ ಅಂತಂದ್ರೆ ನಮ್ಮ ಪ್ರೈಸ್ ನಮ್ಗೆ ಹೇಗಿರುತ್ತೋ ಅದ್ರ ಮೇಲೆ ಸೇಲ್ಸ್ ಆಗುತ್ತಲ್ವಾ? ಸೇಲ್ಸ್ ಆಗ್ತಿದೆ ಅಂದ್ರೆ ನಾವು ನೆಕ್ಸ್ಟ್ ಡಿಸಿಷನ್ ತಗೋಬೇಕು ಅನ್ನೋದು ಯೋಚನೆ ಮಾಡ್ತೀವಲ್ವಾ? ಈಗ ಎಷ್ಟೋ ನಮ್ಮ ಪ್ರೊಡಕ್ಷನ್ ಅಲ್ಲಿ 40% ಸೇಲ್ಸ್ ಆಗ್ತಿದೆ ಅಂತ ಅನ್ಕೋಣ, ನಾವು ಮತ್ತೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊತೀವಾ? ಸ್ಲೈಟ್ ಸ್ಟಾರ್ಟ್ ಮಾಡ್ಕೊತೀವ. ಅದೇ ನಮ್ಮ ಪ್ರೊಡಕ್ಷನ್ ಅಲ್ಲಿ 80% ಸ್ಟಾರ್ಟ್ ಆಗಿದೆ ಅಂದ್ರೆ ಪಟ ಫಾಸ್ಟ್ ಆಗಿ ನಾವೆಲ್ಲ ಪ್ರೊಡಕ್ಷನ್ಸ್ ಸ್ಟಾರ್ಟ್ ಮಾಡ್ಕೊತೀವಿ ಅಲ್ವಾ? ಸೊ ಡಿಸಿಷನ್ ಪ್ರೈಸಿಂಗ್ ಯೂನಿಟ್ ಮೇಲ್ಗಡೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಎಲ್ರಿಗೂ ಈ ಪಾಯಿಂಟ್ಸ್ ಅರ್ಥ ಆಯ್ತಾ? ಮೀನಿಂಗು, ಡೆಫಿನಿಷನ್ ಅಂಡ್ ಇಂಪಾರ್ಟೆನ್ಸ್. ಓಕೆ, Good morning everyone. Very good morning. Myself Sandeep. As you all know that I have taken the seminar topic of factor influencing the product pricing decision. There are two types of factors. First one internal factor, second one external factor. Adalli ನಮ್ಮ ಟಾಪಿಕ್ ಬಂದ್ಬಿಟ್ಟು ಇಂಟರ್ನಲ್ ಫ್ಯಾಕ್ಟರ್. First let me explain the definition of pricing. Pricing, the level at which price are set by company. The level at which price ಅಂದ್ರೆ ಪ್ರೈಸ್ ಅಂದ್ರೆ ಬೆಲೆ, ಪ್ರೈಸಿಂಗ್ ಅಂದ್ರೆ ಬೆಲೆ ಕಟ್ಟೋದು. ಫಾರ್ ಎಕ್ಸಾಂಪಲ್ ಈಗ BS ಚನ್ನಬಸಪ್ಪ ಅವರು ಹೋಲ್ಸೇಲ್ ಆಗಿ ಬಟ್ಟೆ ತಗೊಳ್ತಾರೆ, ಬಟ್ಟೆ ತಗೊಂಡು ಅವ್ರು ನಮಗೆ ಹೋಲ್ಸೇಲ್ ಆಗಿ ಕೊಡಲ್ಲ, ಅದಕ್ಕೊಂದು ಬೆಲೆ ಕಟ್ತಾರೆ, ಅದಕ್ಕೆ ಪ್ರೈಸಿಂಗ್ ಅಂತ ಹೇಳ್ತೀವಿ. Consumer will make their decision based on the competitive price, service and credit. ಅಂದ್ರೆ ಈಗ ಕನ್ಸ್ಯೂಮರ್ ಅಂದ್ರೆ ಜನ ಯಾವ ತರ ಅಂದ್ರೆ ಈಗ ಕ್ಲಾತ್ ನೋಡ್ತಾರೆ, ಫಸ್ಟ್ ನಾವೆಲ್ಲ ನೋಡೋದೇ ಪ್ರೈಸ್ ಮೇಲೆ. ಈಗ ಈ ಕ್ಲಾತ್ ಚೆನ್ನಾಗಿದ್ರೆ ತಗೋಬೇಕಂತಿಲ್ಲ, ಫಸ್ಟ್ ಪ್ರೈಸ್ ನೋಡ್ತಾರೆ, ಪ್ರೈಸ್ ಜಾಸ್ತಿ ಇದ್ರೆ ಯಾರು ತಗೊಳಕ್ ಹೋಗಲ್ಲ, ಆ ತರ ಹೇಳ್ತಾರೆ ಇಲ್ಲಿ. ನೆಕ್ಸ್ಟ್ ಅದರಲ್ಲಿ ನಾನು ತಗೊಂಡಿರೋದು ಇಂಟರ್ನಲ್ ಫ್ಯಾಕ್ಟರ್ ಅಂತ. ಇಂಟರ್ನಲ್ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ಪ್ರೈಸ್ ಡಿಸಿಷನ್. ಅದರಲ್ಲಿ 7 ಪಾಯಿಂಟ್ಸ್ ಬರುತ್ತೆ. First, the organization factor. Second, marketing mix, product differentiation, product cost, product life cycle, pricing, objective, function, position. Let us discuss about first point, organization factor. Pricing decision occur on the two level in the organization. Price strategy is the dead with by the top executive. Pricing decision occur on the two level in the organization. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಅವರು ಪ್ರೈಸ್ ಡಿಸಿಷನ್ ಇದೆಲ್ಲ ಆರ್ಗನೈಸೇಷನ್ ಅಲ್ಲಿ 2 ಟೈಪ್ಸ್ ಅಲ್ಲಿ ಅಕ್ಕರ್ ಆಗುತ್ತೆ. ಮತ್ತೆ ಪ್ರೈಸಿಂಗ್ ಸ್ಟ್ರಾಟಜಿ ಇಸ್ ಡೆಲ್ಟ್. ಪ್ರೈಸಿಂಗ್ ಸ್ಟ್ರಾಟಜಿ ಇಲ್ಲ ಡೆಲ್ಟ್ ಅಂದ್ರೆ ಡೆಲ್ಟ್ ದ ಪಾಸ್ಟ್ ಟೆನ್ಸ್ ಅಂಡ್ ದ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಡ್ ಇಸ್ ಡಿಡ್. ಡೆಲ್ಟ್ ವಿತ್ ದ ಟಾಪ್ ಎಕ್ಸಿಕ್ಯೂಟಿವ್ ಅಲ್ಲಿ ಡೆಲ್ಟ್ ಆಗುತ್ತೆ.
Next, move on to the second point, marketing mix. Marketing experts view the price as only of the main important element of the marketing mix. A shift in any one of the element has an immediate effect on the three product promotion distribution. In same industries, a firm may use price reduction as the marketing techniques. ಇದರಲ್ಲಿ ಹೇಳ್ತಾರೆ ಅಂದ್ರೆ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ವಿಲ್ ದ ಪ್ರೈಸ್ ಆಸ್ ಓನ್ಲಿ ಇನ್ ಎ ಮೇನ್ ಇಂಪಾರ್ಟೆಂಟ್. ಇಲ್ಲಿ ಮಾರ್ಕೆಟಿಂಗ್ ಮಿಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಎಲಿಮೆಂಟ್ ಅಂತ ಹೇಳಿದ್ದಾರೆ. ಏನು ಇಂಪಾರ್ಟೆಂಟ್ ಎಲಿಮೆಂಟ್ ಏನಂದ್ರೆ ಪ್ರೈಸ್. ಇಲ್ಲಿ ಪ್ರೈಸ್ ನ ಇಂಪಾರ್ಟೆಂಟ್ ಎಲಿಮೆಂಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ದ ಶಿಫ್ಟ್ ಈಸ್ ಎನಿ ಒನ್ ಆಫ್ ದ ಎಲಿಮೆಂಟ್ ಆಸ್ ದ ಇಮಿಡಿಯೇಟ್ ಎಫೆಕ್ಟ್. ಅಂದ್ರೆ ದ ಶಿಫ್ಟ್ ಆಫ್ ಎಲಿಮೆಂಟ್ ಅಂತ ಏನಂತ ಹೇಳಿದೆ ನಾನು, ಪ್ರೈಸ್ ಅಲ್ಲಿ ಜಾಸ್ತಿ ಆದ್ರೆ ನಮಗೆ 3 ರೂಪಾಯಿ ಹೊರತಾಗುತ್ತೆ. ಯಾವ್ದಂದ್ರೆ ಪ್ರೊಡಕ್ಷನ್, ಪ್ರಮೋಷನ್, ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂದ್ರೆ ಈಗ ನಾವು ಕನ್ಸ್ಯೂಮರ್ಸ್ ಗೆ ಪ್ರೊಡಕ್ಷನ್ ಮಾಡ್ತೀವಿ, ಅವರು ಜಾಸ್ತಿ ರೇಟ್ ಇಡ್ತಾರೆ. ರೇಟ್ ಇಟ್ಟಾಗ ಏನಾಗುತ್ತೆ, ಜನ ಗೊತ್ತಾಗೋದು ಜಾಸ್ತಿ ರೇಟ್ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಪ್ರೊಡಕ್ಷನ್ ಎಫೆಕ್ಟ್ ಆಗುತ್ತೆ, ಅಂದ್ರೆ ಹೊಡೆತ ಬೀಳುತ್ತೆ. ನೆಕ್ಸ್ಟ್ ಪ್ರಮೋಷನ್. ಈಗ ಪ್ರಮೋಷನ್ ನಥಿಂಗ್ ಬಟ್ ಟಿವಿ ಆಡ್ಸ್, ಅಡ್ವರ್ಟೈಸ್ಮೆಂಟ್, ಅದರಲ್ಲೆಲ್ಲ ನಾವು ಈಗ ಇದೊಂದು ಟಿ ಶರ್ಟ್ ಆಡ್ ಕೊಡ್ಬೇಕು. ನಾನು ಕೊಟ್ಟಾಗ ಇದು 200 ರೂಪಾಯಿ ಬಾಳುತ್ತೆ. ನಾನು 300 ರೂಪಾಯಿಗೆ ಆ ಟಿವಿ ಆಡ್ ಕೊಟ್ರೆ ಅಲ್ಲಿ ಏನಾಗುತ್ತೆ, ಜನಕ್ಕೆಲ್ಲ ಗೊತ್ತಾಗುತ್ತೆ, ಓ ಇದು 200 ರೂಪಾಯಿ ಟಿ ಶರ್ಟ್ ನ 300 ರೂಪಾಯಿ ಇಟ್ಟಿದ್ದಾರೆ, ಇಲ್ಲಿ ಜಾಸ್ತಿ ಆಯ್ತು ಅಂತ ಇಲ್ಲಿ ಪ್ರಮೋಷನ್ ಕೊಡ್ತಾರೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಈಗ ನಾನೊಂದು ಫ್ಯಾಕ್ಟರಿ ಇಟ್ಟಿರ್ತೀನಿ, ನಾನು ಕ್ಲಾತ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಕ್ಲಾತ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ನಾನು ಯಾರಿಗೆ ಕೊಡಬೇಕು, ನೆಕ್ಸ್ಟ್ ಹೋಲ್ಸೇಲ್ ಹೋಗುತ್ತೆ, ಹೋಲ್ಸೇಲ್ ಇಂದ ಕನ್ಸ್ಯೂಮರ್ ಹೋಗುತ್ತೆ. ಕನ್ಸ್ಯೂಮರ್ ಹೋದಾಗ ನೆಕ್ಸ್ಟ್ ಹೋಲ್ಸೇಲ್ ಇರಲ್ಲ, ಹೋಲ್ಸೇಲ್ ಅವರು ಫ್ಯಾಕ್ಟರಿ ಹತ್ರ ಕ್ಲಾತ್ ತಗೊಂಡಾಗ ಈಗ ಈ ಕ್ಲಾತಿಗೆ ಒಂದು 500 ರೂಪಾಯಿ ಅನ್ಕೊಳ್ಳಿ. ಅವರು ಫ್ಯಾಕ್ಟರಿ ಏನ್ ಮಾಡ್ತಾರೆ, ಜಾಸ್ತಿ ಇಡ್ತಾರೆ. 200 ರೂಪಾಯಿ 300 ರೂಪಾಯಿ ಇಟ್ಟಾಗ ಅವಾಗ ಹೋಲ್ಸೇಲ್ ಅವರಿಗೆ ಏನಾಗುತ್ತೆ, ಓ ಫ್ಯಾಕ್ಟರಿ ಅವ್ರು ನೋಡಿ ಎಷ್ಟು 200 ರೂಪಾಯಿ ಇರೋದು 300 ರೂಪಾಯಿ ಇಟ್ಟಿದ್ದಾನೆ, ಜಾಸ್ತಿ ಆಗುತ್ತೆ ಅಂತ ಅಲ್ಲಿಗೂ ತಗೊಂಡ, ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕೊಡ್ತಾರೆ. ಇನ್ ಸಮ್ ಇಂಡಸ್ಟ್ರಿ ಎ ಫರ್ಮ್ ಮೇ ಯೂಸ್ ಪ್ರೈಸ್ ರಿಡಕ್ಷನ್ ಆಸ್ ಎ ಮಾರ್ಕೆಟಿಂಗ್ ಟೆಕ್ನಿಕ್. ಇಲ್ಲಿ ಇಂಡಸ್ಟ್ರಿ ಅವರು ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ. ಯಾವ ತರ ಅಂದ್ರೆ ಪ್ರೈಸ್ ನ ಕಮ್ಮಿ ಇಡೋದು. ಪ್ರೈಸ್ ಕಮ್ಮಿ ಇಟ್ಟು ಮಾಡಿದ್ರೆ ಏನಾಗುತ್ತೆ, ಪ್ರೈಸ್ ನ ಕಮ್ಮಿ ಇಟ್ಟು ಮಾಡಿದ್ರೆ ನಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಅದೊಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ, ಇದರಲ್ಲಿ ಮಾರ್ಕೆಟಿಂಗ್ ಮಿಕ್ಸ್. ನೆಕ್ಸ್ಟ್ let us move on third point, product differentiation. The price of the product also depend upon the character of the product. In order to attract the customer, different characteristics are added to the product, such as quality, size, color, attractive. Generally, the customer pay more price for the product which is of the new style, fashion, better package. The price of the product also depend upon the characteristics. Andre price of production ಅದು ಡಿಪೆಂಡ್ upon the characteristics. Characteristics ಏನಂದ್ರೆ ಇಲ್ಲಿ ಕ್ವಾಲಿಟಿ, ಸೈಜ್, ಕಲರ್ ಮತ್ತೆ ಅಟ್ರಾಕ್ಟಿವ್. ಅದರ ಸೆಕೆಂಡ್ ಪಾಯಿಂಟ್ ಅಲ್ಲಿ ನೋಡೋಣ. The order to attract the customer different character. ಅಂದ್ರೆ ಹೇಳಿದ್ರಲ್ಲ ನಾನು ಮೇಲೆ ಹೇಳಿದ್ನಲ್ಲ, ಟು ಕಸ್ಟಮರ್ ಗೆ ಅಟ್ರಾಕ್ಟ್ ಆಗಕ್ಕೆ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಏನೇನು, ಕ್ವಾಲಿಟಿ, ಸೈಜ್, ಕಲರ್, ಅಟ್ರಾಕ್ಟಿವ್. ಅಂದ್ರೆ ಇಲ್ಲಿ ಕ್ವಾಲಿಟಿ ಅಂದ್ರೆ ಏನು, ಈಗ ನಾವು ಅಕಸ್ಮಾತ್ ಬಟ್ಟೆ ತಗೋಬೇಕಂದ್ರೆ ಈಗ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಸೈಜ್ ಕರೆಕ್ಟ್ ಫಿಟ್ಟಿಂಗ್ ಇರಬೇಕು, ಕಲರ್ ಸ್ಟಿಚ್ ಇರಬೇಕು. ನೆಕ್ಸ್ಟ್ ಕಲರ್, ಈಗ ಕಲರ್ ಕಾಂಬಿನೇಷನ್ ಯಾವ ತರ ಅಂದ್ರೆ ಪ್ಯಾರೆಟ್ ಗ್ರೀನ್ ವೈಟ್, ಯಾವ ತರ ಕಾಂಬಿನೇಷನ್ ಬ್ಲ್ಯಾಕ್ ಬ್ಲೂ, ಆ ತರ ಕಾಂಬಿನೇಷನ್ ಇರಬೇಕು. ಮತ್ತೆ ಆ ತರ ಕಾಂಬಿನೇಷನ್ ಇದ್ರೆ ಆಟೋಮೆಟಿಕ್ಲಿ ಅಟ್ರಾಕ್ಟ್ ಆಗೇ ಆಗ್ತಾರೆ ಜನ ಅಂತ ಹೇಳಿದೆ. ನೆಕ್ಸ್ಟ್ ಜನರಲಿ ಕಸ್ಟಮರ್ ಪೇ ಮೋರ್ ಪ್ರೈಸ್ ಫಾರ್ ದ ಪ್ರಾಡಕ್ಟ್ ವಿಚ್ ಈಸ್ ಆಫ್ ದ ನ್ಯೂ ಸ್ಟೈಲ್ ಫ್ಯಾಷನ್. ಈಗಿನ ಕಾಲದಲ್ಲಿ ಜನಗಳು ಈಗ ನಾನು ಹಾಕೊಂಡಿದ್ದ ಡ್ರೆಸ್ ಇಲ್ಲಿ ಯಾರು ಒಬ್ಬರು ಹಾಕೊಂಡಿದ್ದಾರ, ಯಾವ ಸ್ಟೈಲು ಫ್ಯಾಷನ್ ನೋಡ್ತಾರಲ್ಲ ಜನ. ಆ ತರ ಸ್ಟೈಲು ಫ್ಯಾಷನ್ ಇದ್ರೆ ಆಟೋಮೆಟಿಕ್ಲಿ ಏನಾಗ್ತಾರೆ, ಜನ ಅಟ್ರಾಕ್ಟಿವ್ ಆಗ್ತಾರೆ. ಅದು ಏನು, ಪ್ರಾಡಕ್ಟ್ ಡಿಫರೆನ್ಸಿಯೇಷನ್. ನೆಕ್ಸ್ಟ್ ಪ್ರಾಡಕ್ಟ್ ಕಾಸ್ಟ್. ನೆಕ್ಸ್ಟ್ ಪಾಯಿಂಟ್ 4 ಪಾಯಿಂಟ್, ಪ್ರಾಡಕ್ಟ್ ಕಾಸ್ಟ್. ಇಟ್ ಇಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳ್ಬೋದು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್. ಎ ಫರ್ಮ್ ಮೇ ಟ್ರೈ ಟು ಡಿಸೈಡ್ what price are better, consider current demand and a competitive in the market. The production ultimately goes to the public and their capacity to pay will fix the cost. Otherwise the product will be a flap in the market. ಇಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, it is the most important in the fact. Product cost ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಇಟ್ ಈಸ್ ಅ ಡಿಸೈಡ್. ಅಂದ್ರೆ ಈಗ ನಾನು ಬಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂದ್ರೆ ಇದು ಕಂಪ್ನಿ, ಇದು ಮಾರ್ಕೆಟ್ ಅಲ್ಲಿ ಯಾವ ತರ ಡಿಮ್ಯಾಂಡ್ ಇದೆ. ಈಗ ಒಂದು ಎಕ್ಸಾಂಪಲ್ ತಗೊಂಡು ಜೀನ್ಸ್ ತಗೊಂಡ್ರೆ ಡೆನಿಮ್ ಕ್ಲಾತ್ ಅಂತ ಬರುತ್ತೆ, ಅದು ಮಾರ್ಕೆಟ್ ಅಲ್ಲಿ ಓಡುತ್ತಾ, ಈ ಕಾಸ್ಟ್ ಇಟ್ಟರೆ ಅದಕ್ಕೆ ಓಡುತ್ತಾ ಮಾರ್ಕೆಟ್ ಅಲ್ಲಿ ಅಂತ ಕಾಂಪಿಟೇಷನ್ ಡಿಮ್ಯಾಂಡ್ ವಿತ್ ಕಾಂಪಿಟೇಟಿವ್ ಅಂದ್ರೆ ಕಾಂಪಿಟೇಷನ್ ಮಾರ್ಕೆಟ್
ಅದು ಡಿಮ್ಯಾಂಡ್ ಮಾಡ್ತಾರೆ, ಇದು ಮಾರ್ಕೆಟಲ್ಲಿ ಓಡುತ್ತೋ ಇಲ್ವಾ. ನೆಕ್ಸ್ಟ್ ದ ಪ್ರಾಡಕ್ಟ್ ಅಲ್ಟಿಮೇಟ್ಲಿ ಗೋಸ್ ಟು ಪಬ್ಲಿಕ್ ಅಂಡ್ ದೇರ್ ಕೆಪಾಸಿಟಿ ಟು ಪೇ ವಿಲ್ ದ ಫಿಕ್ಸ್ ದ ಕಾಸ್ಟ್. ಅಂದ್ರೆ ಅದು ಎಲ್ಲ ಸೆಟ್ ಆಗಿ ಮಾರ್ಕೆಟಿಗೆ ಬರುತ್ತೆ. ಅವಾಗ ಪಬ್ಲಿಕ್ ಅಂದ್ರೆ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಅದಕ್ಕೊಂದು ಬೆಲೆ ಕಟ್ತಾರೆ. ಇದು ಈ ಕ್ಲಾತ್ಗೆ ಈ ದುಡ್ಡು ಓಕೆನಾ, ಇದು ನಾವು ಕೊಡ್ಬೋದಾ ಅಂತ ಅವ್ರಿಗೆ ಕೆಪಾಸಿಟಿ ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಅದರ್ವೈಸ್ ದ ಪ್ರಾಡಕ್ಟ್ ವುಡ್ ವಿಲ್ ಬಿ ಫ್ಲಾಟ್ ಇನ್ ದ ಮಾರ್ಕೆಟ್. ಅಕಸ್ಮಾತ್ ಅದು ಇದು ಈ ಬಟ್ಟೆಗೆ ರೇಟ್ ಕೊಡ್ಬೋದಂದ್ರೆ ಪರ್ಚೇಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಅದು ಮಾರ್ಕೆಟ್ ಅಲ್ಲಿ ಫ್ಲಾಟ್ ಆಗುತ್ತೆ. ಫ್ಲಾಟ್ ಮೀನ್ಸ್ ಡೆಡ್ ಆಗುತ್ತೆ, ಮಾರ್ಕೆಟ್ ಅಲ್ಲಿ ಡೆಡ್ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್, ದ ಪ್ರಾಡಕ್ಟ್ ಲೈಫ್ ಸೈಕಲ್. The stage at which the product is in the product life cycle also affect its price. For instance, during the introductory stage, the firm may charge lower price to attract the customer, and during the growth stage, a firm may increase the price. ಅಂದ್ರೆ stage at which product is the product life cycle is also affecting price. ಅಂದ್ರೆ ಇಲ್ಲಿ ಪ್ರಾಡಕ್ಟ್ ಲೈಫ್ ಸೈಕಲ್ ಇದೆಲ್ಲ ಅದು ಪ್ರೈಸ್ ಗೆ ಎಫೆಕ್ಟ್ ಆಗುತ್ತೆ. ಯಾವ ತರ ಅಂದ್ರೆ ಇನ್ಸ್ಟೆನ್ಸ್ ಡ್ಯೂರಿಂಗ್ ದ ಅಂದ್ರೆ ಇಲ್ಲಿ ಇನ್ಸ್ಟೆನ್ಸ್ ಅಂದ್ರೆ ಯಾರು, ಸಣ್ಣ ಮಕ್ಕಳು. ಈಗ ಸಣ್ಣ ಮಕ್ಕಳಿಗೆ ಯಾವ ಬಟ್ಟೆ ಇರುತ್ತೆ, ಸಣ್ಣ ಬಟ್ಟೆ ಇರುತ್ತೆ, ಅವರಿಗೆ ನಾವು 150 ರೂಪಾಯಿಂದ 200 ರೂಪಾಯಿ ಇಡಬಹುದು ಸಣ್ಣ ಮಕ್ಕಳಿಗೆ ಕಾಸ್ಟ್. ನೆಕ್ಸ್ಟ್ ಅಟ್ರಾಕ್ಟಿವ್ ದ ಕಸ್ಟಮರ್. ಮತ್ತೆ ಡ್ಯೂರಿಂಗ್ ದ ಗ್ರೋತ್, ಈಗ ನಮಗೆಲ್ಲ ನೆಕ್ಸ್ಟ್ ಬಟ್ಟೆಗಳೆಲ್ಲ ಬಹಳ ಬೇಕಾಗುತ್ತೆ, ನಮಗೆ ಬಹಳ ಸ್ಟಿಚ್ ಆಗುತ್ತೆ, ಎಲ್ಲ ಬಹಳ ಬಟ್ಟೆ ಬೇಕು ಆಗುತ್ತೆ, ಅದು ಗ್ರೋತ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಪ್ರೈಸ್ ಜಾಸ್ತಿ ಆಗುತ್ತೆ, ಇದರಿಂದ ಪ್ರೈಸ್ ಅಂತ ಹೇಳ್ತಾರೆ. ಇಲ್ಲಿ ಪ್ರೈಸಿಂಗ್. ನೆಕ್ಸ್ಟ್ ಪಾಯಿಂಟ್, ದ ಪ್ರೈಸಿಂಗ್ ಆಬ್ಜೆಕ್ಟಿವ್. Usually the objective of any business is the maximum the profit. During the short run, a firm can earn the maximum profit in the charging high price. However, during the long run, a firm reduce price per unit to capture it. ಇಲ್ಲಿ ಏನಂದ್ರೆ ಯೂಶಲಿ ಆಬ್ಜೆಕ್ಟಿವ್ ಆಫ್ ಎನಿ ಬಿಸ್ನೆಸ್ ನಾವು ಬಿಸ್ನೆಸ್ ಮಾಡೋಕ್ಕೋಸ್ಕರ ಪ್ರಾಫಿಟ್ಗೋಸ್ಕರನೇ ಬಿಸ್ನೆಸ್ ಮಾಡೋದು. ಈಗ ಯಾವ ಥರ ಅಂದರೆ ಒಂದು ಬಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡಿ ಅದಕ್ಕೆ ರೇಟ್ ಇಟ್ಟು ಮಾರ್ಕೆಟಿಗೆ ಕಳಿಸ್ತಾರೆ. ಅದು ಏನು ಚೆನ್ನಾಗಿ ಓಡಿದ ತಕ್ಷಣ ನೆಕ್ಸ್ಟ್ ಅವನಿಗೆ ಇವನು ಫ್ಯಾಕ್ಟ್ರಿ ಏನು ಮಾಡ್ತಾನೆ, ಅದೇ ಬಟ್ಟೆ ಎಲ್ಲ ಸೇಮ್, ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಜಾಸ್ತಿ ಮಾಡಿ ಅದಕ್ಕೆ ಮಾರ್ಕೆಟಿಗೆ ಬಿಡ್ತಾನೆ. ಮಾರ್ಕೆಟಿಗೆ ಬಿಟ್ಟಾಗ ಏನಾಗುತ್ತೆ, ಅವನಿಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅವಾಗ ಡ್ಯೂರಿಂಗ್ ಅದೇ ಲಾಂಗ್ ಪೀರಿಯಡ್ ಅಲ್ಲಿ ಅದೇ ಬಟ್ಟೆ ಎಲ್ಲ ಬೇರೆ ಬಟ್ಟೆ ತಗೊಂಡ್ರೆ ಬೇರೆ ಬಟ್ಟೆ ಒಂದು ರೇಟ್ ಇಟ್ಟರು, ಮ್ಯಾನುಫ್ಯಾಕ್ಚರ್ ಎಲ್ಲ ಆಯಿತು, ಮಾರ್ಕೆಟಿಗೆ ಬಿಟ್ಟರು, ಅದು ಆ ಬಟ್ಟೆ ಓಡಲಿಲ್ಲ, ಅಲ್ಲಿ ಏನಾಯ್ತು, ಅವನಿಗೆ ಲಾಸ್ ಆಗುತ್ತೆ. ಅದು ಪ್ರೈಸ್ ಆಬ್ಜೆಕ್ಟಿವ್. ನೆಕ್ಸ್ಟ್ 7th ಪಾಯಿಂಟ್, ಫಂಕ್ಷನಲ್ ಪೊಸಿಷನ್. Functional position of the manufacturer, wholesale and retail has its own impact on the firm pricing policy. If the firm has longer channel of the distribution, the product price for the consumer wants to be high, then is a case of the small channel. Again, there is a need for the coordinate function of their manufacturer and the middleman so that control over the internal operations, selling, advertising and the administrative cost can be possible. ಅಂದರೆ ಫಂಕ್ಷನ್ ಪೊಸಿಷನ್ ಅಂತ ಏನಂದ್ರೆ ಫಂಕ್ಷನ್ ಪೊಸಿಷನ್ ಅಲ್ಲಿ ಮ್ಯಾನುಫ್ಯಾಕ್ಚರ್, ಹೋಲ್ಸೇಲ್ ಅಂಡ್ ರಿಟೇಲ್ ಅವರೆಲ್ಲ ಇಂಪ್ಯಾಕ್ಟ್ ಆಗಿರ್ತಾರೆ. ಮತ್ತೆ ಲಾಂಗ್ ಚಾನಲ್ಸ್ ಡಿಸ್ಟ್ರಿಬ್ಯೂಷನ್ ಅವರೆಲ್ಲ ಇರ್ತಾರೆ. ಅಗೇನ್ ದೇರ್ ಈಸ್ ದ ನೀಡ್ ಫಾರ್, ನಮಗೆ ಯಾರ್ಯಾರು ಬೇಕು, ಕೋಆರ್ಡಿನೇಟ್ ಫಂಕ್ಷನ್, ದೇ ಮ್ಯಾನುಫ್ಯಾಕ್ಚರು, ಮಿಡಲ್ ಮ್ಯಾನು, ಮತ್ತೆ ಸೆಲ್ಲಿಂಗು, ಅಡ್ವರ್ಟೈಸ್ಮೆಂಟು, ಅಡ್ಮಿನಿಸ್ಟ್ರೇಷನ್ ಅವೆಲ್ಲ ಫಂಕ್ಷನ್ ಪೊಸಿಷನ್ ಅಲ್ಲಿ ಬರುತ್ತೆ. ಅಂದ್ರೆ ಏನು, ನಮ್ಮ ಡಿಸಿಷನ್, ನಮ್ಮ ಕಂಪನಿಯ ಡಿಸಿಷನ್ ಆದ್ರೆ ಏನಾದ್ರೂ ಆಗಲಿ ನಮ್ಮ ಆರ್ಗನೈಸೇಷನ್ ಒಳಗಡೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ನಾವು ಯಾವುದೇ ಡಿಸಿಷನ್ ತಗೊಳ್ಳೋದಾಗಿರ್ಬೋದು, ಇಲ್ಲ ಏನಾದ್ರು ಚೇಂಜಸ್ ಮಾಡೋದಾಗಿರ್ಬೋದು, ಎಲ್ಲರೂ ಕೂಡ ಆರ್ಗನೈಸೇಷನ್ ಫ್ಯಾಕ್ಟರ್ ಆಗುತ್ತೆ ಅಲ್ವಾ. ನಮ್ಮ ಕೆಲವೊಂದು ಸಣ್ಣ ಆರ್ಗನೈಸೇಷನ್ ಆಗುತ್ತೆ, ಆಬ್ವಿಯಸ್ಲಿ ದೇ ಕೀಪ್ ಎ ಸ್ಮಾಲ್ ಅಮೌಂಟ್ ಆಫ್ ಪ್ರೈಸಸ್ ಅಲ್ವಾ, ಅವ್ರದ್ದು ಏನಾದ್ರು ಡಿಸ್ಟ್ರಿಬ್ಯೂಷನ್ ಲೆವೆಲ್ ಕಮ್ಮಿ ಇರುತ್ತೆ, ದೆನ್ ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಇರುತ್ತೆ. ಕೆಲವೊಂದ್ಸಲ ಹೇಗಾಗುತ್ತೆ ಆರ್ಗನೈಸೇಷನ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಕಡೆ ಆಗಿ ಸ್ಪೇರ್ ಪಾರ್ಟ್ಸ್ ಏನದು ಜೋಡ್ಸೋದು ಮಾತ್ರ ನಮ್ಮ ಕಡೆ ಇರುತ್ತೆ. ಅಂತ ಟೈಮಲ್ಲೆಲ್ಲ ಏನಾಗಿರುತ್ತೆ, ಕಾಸ್ಟ್ ಜಾಸ್ತಿ ಆಗಿರುತ್ತೆ ಒಂದೊಂದ್ಸಲ, ಬಿಕಾಸ್ ಆಫ್ ಅವರು ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಕಡೆ ಮಾಡ್ತಾ ಇರ್ತಾರೆ, ಅಲ್ಲದೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗುತ್ತೆ. ಪ್ರೈಸಿಂಗ್ ಅಂತ ಬಂದಾಗ ಎಲ್ಲದನ್ನು ಕೂಡ ನಾವು ಅದಕ್ಕೆ ಆಡ್ ಮಾಡ್ತೀವಿ. ಸ್ಟಾರ್ಟಿಂಗ್ ಫ್ರಮ್ ನಾವೇನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಲ್ಲ, ಅಲ್ಲಿಂದನೂ ಕೂಡ ಲಾಸ್ಟ್ ನಮಗೆ ಕನ್ಸ್ಯೂಮರ್ಸ್ ರೀಚ್ ಆಗೋದಂತ ಟ್ಯಾಕ್ಸ್ ಆಗಿರ್ಬೋದು, ಪ್ಯಾಕಿಂಗ್ ಆಗಿರ್ಬೋದು, ಇದೆಲ್ಲದನ್ನು ಇನ್ಕ್ಲೂಡ್ ಮಾಡಿಬಿಟ್ಟೆ ನಾವು ಪ್ರೈಸಿಂಗ್ ಕೊಡ್ತೀವಿ. ಹೌದಾ, ಯಾರು ಅದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಾಗಿರುತ್ತೆ ಅಷ್ಟು ನಾವು ಪ್ರೈಸಿಂಗ್ ಕೊಡ್ತೀವಾ?
ಇಲ್ಲ ಅಲ್ವಾ? ಸೊ ಪ್ರೈಸಿಂಗ್ ಅನ್ನೋದು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ಮೇನ್ ಆಗಿ ನಾವು ಡಿಸಿಷನ್ ತಗೊಳಬೇಕಾದ್ರೆ ಆರ್ಗನೈಸೇಷನಲ್ ಫ್ಯಾಕ್ಟರ್ ಅಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಕೊಡ್ತೀವಿ. ಯಾಕೆ? ನಮ್ಮ ಆರ್ಗನೈಸೇಷನ್ ನಮಗೆ ಏನಂತ ನಮಗೆ ಗೊತ್ತಿರುತ್ತೆ ಅಲ್ವಾ? ನಮ್ಮ ಆರ್ಗನೈಸೇಷನ್ ಸ್ಮಾಲ್ ಇತ್ತು ಅಂತಂದ್ರೆ ನಮ್ಮ ಪ್ರೈಸಿಂಗ್, ನಮ್ಮ ಪ್ರೊಡಕ್ಷನ್ ಲೆವೆಲ್ ಸ್ಮಾಲ್ ಇರುತ್ತೆ, ಜೊತೆಗೆ ನಾವು ಜಾಸ್ತಿ ಲಕ್ಸುರಿ ಪ್ರಾಡಕ್ಟ್ಸ್ ನಾವು ಸೇಲ್ಸ್ ಮಾಡ್ತಾ ಇರಲ್ಲ. ಸೊ ಅವಾಗ ಆರ್ಗನೈಸೇಷನ್ ಫ್ಯಾಕ್ಟರ್ ಅಲ್ಲಿ ನಮ್ಮ ಡಿಸಿಷನ್ ತಗೊಳೋದಕ್ಕೆ ನಮಗೆ ಈಸಿ ಆಗುತ್ತೆ. ಓಕೆ, ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಮಿಕ್ಸ್. ಮಾರ್ಕೆಟಿಂಗ್ ಮಿಕ್ಸ್ ಅಂದ್ರೆ ಗೊತ್ತಲ್ಲ, ಯಾವ್ಯಾವ ಮಾರ್ಕೆಟಿಂಗ್ ಮಿಕ್ಸ್? ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಅಂಡ್ ಪ್ರಮೋಷನ್. ಈ ನಾಲ್ಕರಲ್ಲೂ ತುಂಬಾ ಇಂಪಾರ್ಟೆಂಟ್ ನಾನು ಹೇಳಿದ್ದೆ ಪ್ರೈಸ್. ಯಾಕೆ ಅಂದ್ರೆ ಪ್ರೈಸ್ ಒಂದು ಜಾಸ್ತಿ ಆಯ್ತು ಅಂದ್ರೆ ಕನ್ಸ್ಯೂಮರ್ಸ್ ಆಬ್ವಿಯಸ್ಲಿ ಚೇಂಜ್ ಆಗ್ಬಿಡ್ತಾರೆ ಬೇರೆ ಪ್ರಾಡಕ್ಟ್ ಗೆ, ಬೇರೆ ಬ್ರ್ಯಾಂಡ್ ಗೆ. ಪ್ರೈಸ್ ಕಮ್ಮಿ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಬೇರೆ ಕಸ್ಟಮರ್ಸ್ ನಮ್ಮ ಹತ್ರ ಬಂದ್ಬಿಡ್ತಾರೆ ಅಲ್ವಾ? ಪ್ರೈಸಿಂಗ್ ಯಾರಾದ್ರೂ ಆಗ್ಲಪ್ಪ, ಎಂತ ದುಡ್ಡಿರೋ ಅಂತನಾದ್ರೂ ಕೂಡ ಯೋಚನೆ ಮಾಡೋದು ಪ್ರೈಸಿಂಗ್ ಅಲ್ವಾ? ಎಷ್ಟೇ ಲಕ್ಷ ದುಡಿತಿರ್ಲಿ, ಎಷ್ಟೇ ಕೋಟಿ ದುಡಿತಿರ್ಲಿ ಅವ್ನು ಅದಕ್ಕಿಂತ ಸೇಮ್ ಕ್ವಾಲಿಟಿ ಸೇಮ್ ಬ್ರ್ಯಾಂಡ್ ಸಿಗುತ್ತೆ ಅಂದಾಗ ಆಬ್ವಿಯಸ್ಲಿ ಅವ್ನು ಆ ಬ್ರ್ಯಾಂಡ್ ಬಿಟ್ಟು ಈ ಬ್ರ್ಯಾಂಡ್ ಬಂದೇ ಬರ್ತಾನ. ಅದು ಕಸ್ಟಮರ್ ಮೈಂಡ್ ಸೆಟ್. ಅದನ್ನ ನಾವು ಯಾರು ಚೇಂಜ್ ಮಾಡಕ್ಕಾಗಲ್ಲ. ಆಸ್ ಎ ಕಸ್ಟಮರ್ ನಾನು ಹೋದ್ರೆ ನಾನು ಅದನ್ನೇ ಮಾಡ್ತೀನಿ, ನೀವು ಹೋದ್ರೆ ನೀವು ಅದನ್ನೇ ಮಾಡ್ತೀರಾ. ಆಸ್ ಎ ಪ್ರೊಡಕ್ಷನ್, ಇವಾಗ ಯಾರು ಪ್ರೊಡಕ್ಷನ್ ಮಾಡ್ತಿರ್ತಾರಲ್ಲ ಅವ್ರ ಪ್ರಾಡಕ್ಟ್ ಬಿಟ್ಟು ಬೇರೆ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡೋದಾದ್ರು ಅವ್ರು ಏನಂತ ಯೋಚನೆ ಮಾಡ್ತಾರೆ? ಪ್ರೈಸ್ ಯಾವ್ದು ಕಮ್ಮಿ ಇದೆ ಅದನ್ನ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾರಲ್ವಾ? ಸೊ ಪ್ರೈಸ್ ಒಂದರಿಂದ ಈ ಮೂರು ಎಲಿಮೆಂಟಿಗೂ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಪ್ರಾಡಕ್ಟ್, ಪ್ಲೇಸ್ ಅಂಡ್ ಪ್ರಮೋಷನ್. ಪ್ರೈಸ್ ಕಮ್ಮಿ ಇತ್ತು ಅಂತಂದ್ರೆ ಆಬ್ವಿಯಸ್ಲಿ ಪ್ರಾಡಕ್ಟ್ ಜಾಸ್ತಿ ಸೇಲ್ಸ್ ಆಗ್ತಾ ಇರುತ್ತೆ. ನಮ್ಮ ಪ್ರಾಡಕ್ಟ್ ಅನ್ನ ಗುಡ್ ಕ್ವಾಲಿಟಿ ಇತ್ತು ಅಂದ್ರೆ ಜೊತೆಗೆ ಅದು ಸೇಲ್ಸ್ ಆಗ್ತಾ ಹೋಗುತ್ತೆ. ಇಫ್ ನಾಟ್ ಪ್ರೈಸ್ ಜಾಸ್ತಿ ಆಯ್ತು ಅಂದ್ರೆ ನಮ್ಮ ಪ್ರಾಡಕ್ಟ್ ಸೇಲ್ಸ್ ಆಗಲ್ಲ. ಪ್ರಮೋಷನಲ್ ಆಕ್ಟಿವಿಟಿಗೂ ನಮಗೆ ಗೊತ್ತಾ ಬಿಡುತ್ತೆ, ಅಂಡ್ ಡಿಸ್ಟ್ರಿಬ್ಯೂಷನ್, ಪ್ಲೇಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ನಮಗೆ ಗೊತ್ತಾ ಬಿಡುತ್ತೆ ಅಲ್ವಾ? ಅದನ್ನ ನಾವು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಅರ್ಥ ಆಯ್ತಾ ಎಲ್ಲರಿಗೂ? ಮಾರ್ಕೆಟಿಂಗ್ ಮಿಕ್ಸ್ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಅರ್ಥ ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಡಕ್ಟ್ ಡಿಫರೆನ್ಸಿಯೇಷನ್. ಪ್ರಾಡಕ್ಟ್ ಡಿಫರೆನ್ಸಿಯೇಷನ್ ಅಂದ್ರೆ ನಾನು ಲಾಸ್ಟ್ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಏನಂದ್ರೆ ಪ್ರಾಡಕ್ಟ್ ಡಿಫರೆನ್ಸಿಯೇಷನ್ ಅಂದ್ರೆ ನಮ್ಮ ಪ್ರಾಡಕ್ಟ್ ಬೇರೆ ಪ್ರಾಡಕ್ಟ್ ಗಿಂತ ಎಷ್ಟು ವಿಭಿನ್ನವಾಗಿರುತ್ತೆ ಅಲ್ವಾ? ಎಷ್ಟು ವಿಭಿನ್ನವಾಗಿರುತ್ತೆ. ಇದು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಇದು ಬೇಸಿಸ್ ಮೇಲೆ ಸೈಜ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ರಾಡಕ್ಟ್ ಅಂತ ಬಂದ್ರೆ ಇದೆಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಪ್ರಾಡಕ್ಟಿನ ಸೈಜ್, ಕಲರ್, ಬ್ರಾಂಡಿಂಗ್, ಪ್ಯಾಕಿಂಗ್, ಕ್ವಾಂಟಿಟಿ, ಕ್ವಾಲಿಟಿ ಎಲ್ಲಾನು ಡಿಪೆಂಡ್ ಆಗಿರುತ್ತೆ. ಓಕೆ, ಅದು ನಮ್ಮ ಪ್ರಾಡಕ್ಟ್ ಗೆ ಹೇಗೆ ಡಿಫೆಕ್ಟ್ ಮಾಡುತ್ತೆ, ನಮ್ಮ ಪ್ರಾಡಕ್ಟ್ ಗೆ ಹೇಗೆ ಎಫೆಕ್ಟ್ ಮಾಡುತ್ತೆ, ನಮ್ಮ ಪ್ರೈಸಿಂಗ್ ಲೆವೆಲ್ ಗೆ ಹೇಗೆ ಎಫೆಕ್ಟ್ ಮಾಡುತ್ತೆ. ಇವಾಗ ಸೇಮ್ ಪ್ರಾಡಕ್ಟ್ ಸೇಮ್ ಕ್ವಾಲಿಟಿ ಇರೋಂಥದ್ದು ಪ್ರೈಸ್ ನಮ್ಮದು ಜಾಸ್ತಿ ಇಟ್ಟು ಅವ್ರು ಕಮ್ಮಿ ಇತ್ತು ಅಂದ್ರೆ ನಮಗೆ ಪ್ರೈಸಸ್ ನಮಗೆ ಅದು ಅರ್ಥ ಬೀಳ್ತಾ ಇದ್ದಾನೆ. ಸೊ ನಮ್ಮ ಅದು ಫ್ಯಾಕ್ಟರ್ ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ, ಇವಾಗ ಡೈರೆಕ್ಟ್ ಕೂಡ ನೋಡಿ, ಅವರು ಸ್ಟಾರ್ಟಿಂಗ್ 5 ರೂಪೀಸ್ ಇಂದ ದೊಡ್ಡದು ಕೊಡ್ತಿದ್ರು, ಇವಾಗ ಅವ್ರು ಕ್ವಾಂಟಿಟಿ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅದ್ರ ಬ್ರ್ಯಾಂಡ್ ಚೇಂಜ್ ಆಗಿಲ್ಲ, ತುಂಬಾ ಜನ ಅದಕ್ಕೆ ಸ್ಟಿಕ್ ಆಗಿಲ್ಲ. ಬಿಕಾಸ್ ಯಾಕೆ? ಅದು ಒಂದು ಲೆವೆಲ್ ನ ಮೇಂಟೈನ್ ಮಾಡಿದೆ, ಅದೇ ಕ್ವಾಂಟಿಟಿ ಅದೇ ಕ್ವಾಲಿಟಿ ಕೊಡುತ್ತೆ ಕ್ವಾಂಟಿಟಿಗಿಂತ ಅಲ್ವಾ? ಪ್ರಾಡಕ್ಟ್ ಬೇರೆ ಪ್ರಾಡಕ್ಟ್ ಗಿಂತ ನಮ್ದು ಪ್ರಾಡಕ್ಟ್ ತುಂಬಾ ಡಿಫ್ರೆನ್ಸಿಯೇಷನ್ ಇದೆ. ಆ ಡೈರಿ ಮಿಲ್ಕ್ ಪ್ರಾಡಕ್ಟ್ ಅಲ್ವಾ? ಅದರ ಪ್ರಾಡಕ್ಟ್ ಯಾವ್ದಾದ್ರು ಬರುತ್ತಾ? ಅಷ್ಟು ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಅಷ್ಟು ಎಲ್ಲ ಬಂದ್ರು ಅಷ್ಟು ಪಬ್ಲಿಸಿಟಿ ಆಗಿಲ್ಲ ಹೌದಾ? ಇಟ್ ಇಸ್ ಅ ಲಾಂಗ್ ಟೈಮ್. ಆ ಡೈರಿ ಮಿಲ್ಕ್ ಪ್ರಾಡಕ್ಟ್ ಗೆ ಇನ್ನು ಡಿಕ್ಲೈನ್ ಲೆವೆಲ್ ಬಂದೇ ಇಲ್ಲ, ಡಿಕ್ಲೈನ್ ಸ್ಟೇಜೇ ಬಂದಿಲ್ಲ. ಬಂದಿರುತ್ತೆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಂದಿರುತ್ತೆ, ಪ್ರಾಡಕ್ಟ್ ಲೈನ್ ಬಂದಿರಲ್ಲ. ಯಾವ್ದೋ ಒಂದು ಪ್ರಾಡಕ್ಟ್ ತಗೋಣ, ಕ್ರ್ಯಾಕರ್ಸ್ ಇಲ್ಲ ಯಾವ್ದೋ ಒಂದು, ಅದು ಒಂದು ಸ್ಟಾರ್ಟಿಂಗ್ ಬಂದಾಗ ಅದು ತುಂಬಾ ಹೈ ಇತ್ತು, ಪೀಕ್ ಲೆವೆಲ್ ಇತ್ತು ಪರ್ಚೇಸಿಂಗ್ ಲೆವೆಲ್. ಬಟ್ ಇವಾಗ ಕ್ರ್ಯಾಕರ್ಸ್ ಕಮ್ಮಿ ಆಗ್ತಿದೆ ಅಲ್ವಾ? ಬೇರೆ ಬೇರೆ ಫ್ಲೇವರ್ಸ್ ನಾವು ಟೇಸ್ಟ್ ಮಾಡಬೇಕು ಅಂತ ನಾವು ಹೋಗ್ತೀವಿ ಅಲ್ವಾ? ಸೊ ನಮ್ಮ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಹೇಗಿರ್ಬೇಕು ಅಂತಂದ್ರೆ ಪ್ರೈಸಿಂಗು ಅದೇ ತರ ನಮಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. ಓಕೆ, ನಮ್ಮ ಪ್ರೈಸ್ ಕಮ್ಮಿ ಇತ್ತು ಅಂದ್ರೆ ಆಬ್ವಿಯಸ್ಲಿ ಎಲ್ಲರೂ ಪರ್ಚೇಸ್ ಮಾಡ್ತಾರೆ ಅಲ್ವಾ? ಪ್ರೈಸ್ ಹಂಗಂತ ಹೇಳ್ಬಿಟ್ಟು ನಮಗೆ ಲಾಸ್ ಮಾಡ್ಬಿಟ್ಟು ನಾವು ಪ್ರೈಸ್ ಇಡ್ತೀವಿ ಅಂದ್ರೆ ಅದು ಫೇರ್ ಅಲ್ಲ. ನಮ್ಮ ಪ್ರೈಸಿಗೂ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ರೈಸಿಗೂ ಎಲ್ಲದಕ್ಕೂ ಕ್ಲಾರಿಟಿಯಾಗಿ ಕ್ಲಿಯರ್ ಆಗಿ ನೋಡ್ಕೊಂಡು ಅದ್ರ ಬೇಸಿಸ್ ಮೇಲೆ ನಾವು ಪ್ರೈಸ್ ಅನ್ನ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಡಕ್ಟ್ ಕಾಸ್ಟ್. ಅದೇ ಪ್ರಾಡಕ್ಟ್ ಕಾಸ್ಟ್, ಪ್ರಾಡಕ್ಟ್ ಡಿಫರೆನ್ಸಿಯೇಷನ್ ಹೇಳಿದಲ್ಲ, ನಮ್ಮ ಪ್ರಾಡಕ್ಟಿನ ಕಾಸ್ಟ್ ಹೇಗಿರ್ಬೇಕು ಅದ್ರ ಬೇಸಿಸ್ ಮೇಲೆ ಪ್ರೈಸಿಂಗ್ ಸೇಲ್ಸ್ ಆಗೋದಾಗಿರ್ಬೋದು ಎಲ್ಲಾನು ಎಫೆಕ್ಟ್ ಆಗುತ್ತೆ. ಪ್ರಾಡಕ್ಟ್ ಕಾಸ್ಟ್ ನಾವು ಫಿಕ್ಸ್ ಮಾಡ್ತೀವೋ ಬೇರೆ ಫಿಕ್ಸ್ ಮಾಡ್ತಾರ? ಇಂಟರ್ನಲ್ ಫ್ಯಾಕ್ಟರ್ ಅಲ್ವಾ? ಸೊ ನಾವು ಫಿಕ್ಸ್ ಮಾಡ್ತೀವಲ್ಲ, ಸೊ ಅದು ಇಂಟರ್ನಲ್ ಫ್ಯಾಕ್ಟರ್ ಆಗಿರುತ್ತೆ. ಅದಕ್ಕೊಂದು ಪ್ಯಾನಲ್ ಕರಿತೀವಿ, ಅದ್ರ ಬೇಸಿಸ್ ಮೇಲೆ ಅಡ್ವರ್ಟೈಸಿಂಗ್ ಕಾಸ್ಟ್ ಏನಾಗುತ್ತೆ ಅದನ್ನೆಲ್ಲದನ್ನು ಯೋಚನೆ ಮಾಡಿ ನಾವು ಅದಕ್ಕೆ ಕಾಸ್ಟ್ ನ ಏನದು ಪ್ರೈಸ್ ನ ಡಿಸೈಡ್ ಮಾಡ್ತೀವಲ್ವಾ? ಸೊ ಪ್ರಾಡಕ್ಟ್ ಕಾಸ್ಟ್ ಕೂಡ ನಮ್ಮ ಮೇಲೆ ಡಿಸೈಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಪ್ರಾಡಕ್ಟ್ ಲೈಫ್ ಸೈಕಲ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರೈಸ್ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಜಾಸ್ತಿ ಇರುತ್ತೆ, ಇನ್ ಬರ್ತಾ ಬರ್ತಾ ಗ್ರೋತ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ಗೋಸ್ಕರ ನಾವು ಪ್ರೈಸ್ ನ ಕಮ್ಮಿ ಮಾಡ್ತೀವಿ ಅಲ್ವಾ? ಸೊ ಪ್ರಾಡಕ್ಟ್ ಲೈಫ್ ಸೈಕಲ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಯಾವ ಸ್ಟೇಜ್ ಅಲ್ಲಿ ಇದೆ ಅದ್ರ ಬೇಸಿಸ್ ಮೇಲೆ ನಾವು ಪ್ರೈಸಿಂಗ್ ಕೂಡ ವೇರಿಯೇಷನ್ ಮಾಡ್ತಾ ಹೋಗ್ತೀವಿ ಅಲ್ವಾ? ನಮಗೆ ಜಾಸ್ತಿ ಪ್ರಾಫಿಟ್ ಆಗ್ತಿದೆ, ವಿ ಆರ್ ಓಕೆ ಫಾರ್ ದಟ್ ಅಂತ ನಮಗೆ ಪ್ರಮೋಷನಲ್ ಆಕ್ಟಿವಿಟೀಸ್, ಸೇಲ್ಸ್ ಪ್ರಮೋಷನ್ಸ್ ಕಮ್ಮಿ ಆಗ್ತಿದೆ ಅಂದ್ರೆ ಎಕ್ಸ್ಪೆನ್ಸಸ್ ಕಮ್ಮಿ ಆಗ್ತಿದೆ ಅಂದಾಗ ನಾವ್ ಏನ್ ಮಾಡ್ತೀವಿ, ಪ್ರೈಸ್ ಆಫ್ ಪ್ರಾಡಕ್ಟ್ ನ ಆಟೋಮೆಟಿಕ್ಲಿ ನಾವು ಡೌನ್ ಮಾಡ್ತೀವಿ ಅಲ್ವಾ? ಸಾಕು ನಮಗೆ ಜಾಸ್ತಿ ಪ್ರಾಫಿಟ್ ಆಗ್ತಿದೆ ಅಂತ ಅಂದಾಗ ಸಾಕು ಅಂತ ಅಲ್ಲ, ಕಾಂಪಿಟೇಷನ್ಗೋಸ್ಕರ ಆದ್ರೂ ನಾವು ಪ್ರೈಸ್ ನ ಕಮ್ಮಿ ಮಾಡೋಣ ಅಲ್ವಾ? ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಸಿಂಗ್ ಆಬ್ಜೆಕ್ಟಿವ್. ಪ್ರೈಸಿಂಗ್ ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು, ಪಾಲಿಸೀಸ್ ನ ಯೂಸ್ ಮಾಡಬೇಕು. ನಮ್ಮ ಆಬ್ಜೆಕ್ಟಿವ್ ಮೇನ್ ಆಗಿ ಏನು ಅಂತಂದ್ರೆ ಟು ಅಟ್ರಾಕ್ಟ್ ದ ಕಸ್ಟಮರ್ಸ್. ಯಾವ ತರ ಆದ್ರೂ ಸ್ಟ್ರಾಟಜೀಸ್ 99 ರೂಪೀಸ್ ಅದೊಂದು
ಸ್ಟ್ರಾಟಜಿ ಅಲ್ವಾ? ಎಲ್ರಿಗೂ ಗೊತ್ತು 99 ರುಪೀಸ್ ಅಂದ್ರೆ ನಾವು 100 ರುಪೀಸ್ ಕೊಟ್ಟಿರ್ತೀವಿ, ಬಟ್ ಆಲ್ಮೋಸ್ಟ್ ನಾವು ನೋಡಿ ನಾವು ಬೈ ಮಾಡೋ 99 ರುಪೀಸ್ ಪ್ರಾಡಕ್ಟ್. ಅದು ಮೇನ್ ಸ್ಟ್ರಾಟಜಿ ಪ್ರೈಸಿಂಗ್ ಅಲ್ಲಿ, ಓಕೆನಾ? ಆ ತರ ಆಬ್ಜೆಕ್ಟಿವ್ ಅಂದ್ರೆ ಸ್ಟ್ರಾಟಜೀಸ್ ಆಗಿರ್ಲಿ, ಪಾಲಿಸೀಸ್ ಆಗಿರ್ಲಿ, ಅದನ್ನೆಲ್ಲದನ್ನು ನಾವು ಅಡಾಪ್ಟ್ ಮಾಡ್ತಾ ಹೋಗ್ಬೇಕು ನಮ್ಮ ಪ್ರೈಸಿಂಗ್ ಚಾನಲ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫಂಕ್ಷನಲ್ ಪೊಸಿಷನ್. ಫಂಕ್ಷನಲ್ ಪೊಸಿಷನ್ ಹೇಗಾಗುತ್ತೆ? ಪ್ರೈಸಿಂಗ್ ಎಲ್ಲಾದ್ರಲ್ಲೂ ಫಂಕ್ಷನ್ ಮಾಡುತ್ತಾ? ಹೋಲ್ಸೇಲಿಂಗ್ ಆಗಿರ್ಬೋದು, ರಿಟೇಲರ್ಸಿಂಗ್ ಆಗಿರ್ಬೋದು. ಹೋಲ್ಸೇಲಿಂಗ್ ನಾವು ಬೇರೆ ತರ ಪ್ರೈಸಿಂಗ್ ಕೊಡ್ತೀವಿ, ರಿಟೇಲರ್ಸಿಗೆ ನಾವು ಬೇರೆ ತರ ಪ್ರೈಸಿಂಗ್ ಕೊಡ್ತೀವಿ. ಅದರಲ್ಲಿ ನಮಗೆ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ನಮ್ಮ ಕಂಪನಿ ಒಳಗೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತಲ್ಲ ಎಲ್ಲಾದ್ರೂ ಪ್ರೈಸ್ ಇನ್ಕ್ಲೂಡ್ ಆಗಿರುತ್ತಾ? ನಾವು ಒಂದು ಲೈಟ್ ಬಿಲ್ ಎಕ್ಸ್ಪೆನ್ಸಸ್ ನಾವು ಬೇರ್ ಮಾಡ್ತೀವಿ ಅಂದ್ರೆ ಅಲ್ಲಿ ಕೂಡ ನಾವು ಒಂದು ಸಮ್ ಪರ್ಸೆಂಟ್ ಆಫ್ ಅಮೌಂಟ್ ಅನ್ನ ಪ್ರೈಸಿಂಗ್ ಅಲ್ಲಿ ಹಾಕಿರ್ತೀವಿ. ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಆಗ್ತಿದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಆಗಿದೆ, ಅದನ್ನು ಕೂಡ ನಾವು ಪ್ರೈಸಿಂಗ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಸ್ಮಾಲ್ ಪರ್ಸೆಂಟೇಜ್ ಇನ್ಕ್ಲೂಡ್ ಮಾಡಿದ್ವಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದ್ಮೇಲೆ ಅದರ್ ಎಕ್ಸ್ಪೆನ್ಸಸ್ ಇರುತ್ತಲ್ಲ ಅದೆಲ್ಲದನ್ನು ನಾವು ಅದ್ರಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಇನ್ಕ್ಲೂಡ್ ಆಲ್ ದ ಟ್ಯಾಕ್ಸಸ್ ಅಂತ ಇರುತ್ತಲ್ವಾ. ಸೊ ಆ ಪ್ರೈಸಿಂಗ್ ನಮಗೆ ಫಂಕ್ಷನಲ್ ಪೊಸಿಷನ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಓಕೆನಾ? ಯಾವುದೇ ಒಂದು ಲಿಮಿಟೆಡ್ ಫಂಕ್ಷನ್ ಅಂತ ಇರಲ್ಲ. ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಇಲ್ಲ ಎಲ್ಲ ಫಂಕ್ಷನ್ ಅಲ್ಲೂ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಹೋಲ್ಸೇಲಿಗೆ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡೋದಾಗಿರ್ಬೋದು, ಚಾನಲ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಅದು ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ಅದನ್ನ ಫಂಕ್ಷನಲ್ ಪೊಸಿಷನ್ ಅಂತ ಕರೀತಾರೆ. ಓಕೆ, ಅರ್ಥ ಆಯ್ತಾ? ಇಂಟರ್ನಲ್ ಫ್ಯಾಕ್ಟರ್ಸ್ ಎಲ್ಲರಿಗೂ ಕರೆಕ್ಟ್ ಆಗಿ ಯೋಚನೆ ಮಾಡಿ. ಇಂಟರ್ನಲ್ ಫ್ಯಾಕ್ಟರ್ಸ್ ಅಂದ್ರೆ ನಿಮಗೆ ಫಸ್ಟ್ ಬರಬೇಕು ನಮ್ಮ ಕಂಪನಿ ಒಳಗೆ ಆಗುವಂಥದ್ದು. ಏನೇನು ಚೇಂಜಸ್ ಆಗುತ್ತೆ ನಮ್ಮ ಕಂಪನಿ ಒಳಗೆ? ಫಸ್ಟ್ ಬರೋದು ಅಂದ್ರೆ ಆರ್ಗನೈಸೇಷನ್ ಫ್ಯಾಕ್ಟರ್. ನಮ್ಮ ಆರ್ಗನೈಸೇಷನ್ ನಾವು ಏನ್ ಮಾಡ್ಕೋಬಹುದು. ನೆಕ್ಸ್ಟ್ ಮಾರ್ಕೆಟಿಂಗ್ ಮಿಕ್ಸ್ ಬರಬೇಕು, ಆಮೇಲೆ ಪ್ರಾಡಕ್ಟ್ ಲೈಫ್ ಸೈಕಲ್ ಬರಬೇಕು, ಪ್ರಾಡಕ್ಟ್ ಪೊಸಿಷನ್ ಇದೆಯಲ್ಲ, ಪ್ರಾಡಕ್ಟ್ ಕಾಸ್ಟ್ ಬರಬೇಕು, ನಮ್ಮ ಪ್ರಾಡಕ್ಟ್ ನಾವು ಹೇಗೆ ಕಾಸ್ಟ್ ಮಾಡಬೇಕು ಅಂತ. ಈ ಬೇಸಿಸ್ ಮೇಲೆ ಸ್ಟೆಪ್ ಬೈ ಸ್ಟೆಪ್ ನ್ಯಾಪ್ ಹೇಳ್ಬೋದು ಹೋಗಿ. ಪಾಯಿಂಟ್ಸ್ ನಿಮಗೆ ಯಾವತ್ತೂ ಕನ್ಫ್ಯೂಸ್ ಆಗಲ್ಲ. ಓಕೆ, ಅರ್ಥ ಆಯ್ತಾ ಎಲ್ರಿಗೂ? ಇಂಟರ್ನಲ್ ಫ್ಯಾಕ್ಟರ್ಸ್ ಎಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸ್